ಎಲ್ಲ ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ, ನ್ಯೂಸ್ ಆಗ್ಬೋದು ಅಥವಾ ಏನು ಪತ್ರಿಕಾ ಮಾಧ್ಯಮ ಇರ್ಬೋದು, ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್, ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ನಡುವೆ, ಇಷ್ಟು ಸೋಷಿಯಲ್ ಮೀಡಿಯಾ ಅಂತ ಏನಿದೆ ಅದು. ರಶ್ಮಿ ಅವರ ಈಗ ತಾನೇ ಅವರು ಹೇಳಿದ್ರು ಸಖತ್ ಸತೀಶ್ ಕುಮಾರ್ ಅಂತ, ಅದೇ ನನ್ನ ತಲೆಗೂ ಬಂದಿತ್ತು, ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತಲ್ಲಿ ಹೇಳೋಣ ಇದೊಂದು ಟೈಟಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ. ಸೊ ಎನಿವೆ, ನಿಮ್ಮ ಬಾಯಲ್ಲಿ ಬಂತದ್ದು ಚೆನ್ನಾಗಿದೆ, ಒಂಥರ ಪ್ರಾಸ. ಈಗ ತಾನೇ ನೀವು ನೋಡಿದ್ರಿ ಎಷ್ಟು ಜನ, ಎಲ್ಲ ಯಂಗ್ ಟ್ಯಾಲೆಂಟ್ಸ್, ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಷ್ಟೇ. ಸ್ವಲ್ಪ ಮುಜುಗುರದ, ಸಂಕೋಚದ ಮುದ್ದೆಗಳು, ಆದ್ರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ 1 ಅಂತಾನೆ ಹೇಳ್ಬೋದು. ಮೊದಲನೇ ಎರಡನೇ ಸಿನಿಮಾ ಆದ್ರೂ ಕೂಡ ಅವರಲ್ಲಿ ವರ್ಕ್ಮನ್ಶಿಪ್ ಯಾವ ರೀತಿ ಇದೆ ಅಂತಂದ್ರೆ, ಸತೀಶು ಕೂಡ ಮಾತು ಕಡಿಮೆ, ಬಟ್ ಆತನಿಗೆ ಏನ್ ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ. ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ಮುಂದೆ ತನ್ನ ವಿಚಾರವನ್ನ ಸಿನಿಮಾದ ಬಗ್ಗೆ ಆಗಲಿ, ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ, ಮಾಧ್ಯಮ ಫೇಸ್ ಮಾಡೋದಕ್ಕೆ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಬಳಕ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಇಡೀ ತಂಡ. ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದೊಂದು ತಂದೆ ಮಗನ ಚಿತ್ರ, ತಂದೆ ಮಗನ ವಸ್ತುವನ್ನ ಒಳಗೊಂಡಂತ ಒಂದು ಚಿತ್ರ. ಬಹಳ ಖುಷಿ ಕೊಡ್ತು ನನಗೆ. ಒಂದೇ ಸ್ಟ್ರೆಚ್ ಅಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನ ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯ್ತು ನನಗೆ. ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ, ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು. ಸೊ ಇವನ್ ರಘು ಬಹಳ ಎನರ್ಜೆಟಿಕ್ ಅಂಡ್ ಏನು ಹೊಸ ಮುಖ ಅಂತ ಅನ್ಸಿದ್ರು, ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ. ಎಲ್ಲ ರೀತಿಯ ಅನುಭವವನ್ನ ಪಡ್ಕೊಂಡು ಬಂದು ಕಲಾವಿದನಾಗಿ, ಪ್ಲಸ್ ಏನೋ ನಿರ್ಮಾಣದಲ್ಲಾಗ್ಲಿ ಅಥವಾ ನಿರ್ಮಾಣ, ಅಭಿನಯ ಮತ್ತೆ ಇಡಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು, ಒಂದು ಅನುಭವನ ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನ ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ, ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರ ತಂಡ ರಂಗವಿಜಯ ಅಂತ, ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ತಂಡ. ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿದನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ನನಗೂ ಖುಷಿ ಕೊಟ್ಟು, ಯಾಕಂದ್ರೆ ಇಡೀ ಚಿತ್ರದ ತುಂಬಾ ಮಗನ ಜೊತೆಯಲ್ಲೇ ನನ್ನ ಸನ್ನಿವೇಶಗಳು, ಸೀನ್ಸ್ಗಳು ಇರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯ್ತು. ಅಂಡ್ ಅವರ ಕೆಪಾಸಿಟಿ ಕೂಡ ಗೊತ್ತಾಯ್ತು. ಬಹಳ ಸೌಮ್ಯವಾದ, ಸೌಜನ್ಯಯುತವಾಗಿ ನಡ್ಕೊಳ್ಳುವಂತ ಒಂದು ವ್ಯಕ್ತಿತ್ವ. ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ, ಸಂಕೋಚದ ವ್ಯಕ್ತಿನೇ. ಗೌರವ ಇದೆ. ಇಡಿಯಾಗಿ ನನ್ನ ಒಂದು 15 ದಿವಸಗಳು ಏನೋ ನಾನು ಕೆಲಸ ಮಾಡಿದೆ, ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ, ಯಾವುದೇ ರೀತಿಯ ಒತ್ತಡಗಳನ್ನ ಕೇರ್ಲಿಲ್ಲ, ಅಥವಾ ಅವರು ಪರಸ್ಪರ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ. ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಯ್ತು. ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ, ಅವ್ರ ಜೊತೆಗೂ ಕೂಡ ಬಹಳ ಅತ್ಯುತ್ತಮವಾದಂತಹ ಸನ್ನಿವೇಶಗಳು ಇತ್ತು. ಖುಷಿ ಪಟ್ವಿ, ಚೆನ್ನಾಗಾಯ್ತು ಒಟ್ಟಾರೆ. ಅಂಡ್ ಆಸ್ ಐ ಟೋಲ್ಡ್, ನಮ್ಮ ಅರುಣ್ ಕುಮಾರ್ DOP ಎಲ್ಲರೂ ಸೈಲೆಂಟ್. ನಮಗೆ ಒಂದ್ಸರಿ ಅನುಮಾನ ಬರೋದು, ಇದೇನು ನಾವು ಮಾಡಿದ್ದು ಸರಿ ಇತ್ತಾ ಇಲ್ವಾ, ಏನಾದ್ರು ಹೇಳ್ತಾರಾ ಇಲ್ವಾ, ಏನಾದ್ರೂ ಇತ್ತು ಅಂತಂದ್ರೆ ಅಲ್ಲಿ ಬಂದು ಸುಮ್ಮನೆ ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ರೆ. ಇನ್ನ ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ, ಕಿರ್ಚಾಟ ಜಾಸ್ತಿ ಇರುತ್ತೆ. ಅದು ಅವರವರು ಬೆಳೆಸ್ಕೊಂಬಂದಂತ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು. ಬಟ್ ಇದು ಬಹಳ ಸೈಲೆಂಟ್ ಆದಂತ ಒಂದು ತಂಡ. ಒಂದು ಹೇಳಬೇಕು ಅಂತಂದ್ರೆ ಬಹಳ ಒಂದು ಗೌರವಯುತವಾದಂತ ಒಂದು ತಂಡ. ಎಲ್ರಿಗೂ ಮಾತಾಡ್ಸ, ಗೌರವ ಕೊಡ್ತಾ, ಕೆಲಸವನ್ನ ಅಷ್ಟೇ ಸ್ಮೂತ್ ಆಗಿ ತೆಗೆಸ್ಕೊಳ್ಳುವಂತ ಒಂದು ಟೀಮ್. ಸೊ ಇಷ್ಟು ಅಂತ ನಾನು ಅನ್ಕೋತೀನಿ. ಚಿತ್ರ ಬಹಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ ಮೊದಲನೇ ಸರಿ ಟೀಸರ್ನ ನೋಡಿದೆ, ಖುಷಿ ಆಯ್ತು.
ಎಷ್ಟೋ ಸಮಯ ನಾವು ಪಾತ್ರಗಳನ್ನು ಮಾಡ್ತಾ ಇರ್ಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ನಿಮ್ಮ ಜೊತೆಯಲ್ಲಿ ಕೂತ್ಕೊಂಡು ನಾವು ಕೂಡ ಈ ತರದ ಟೀಸರ್ ಆಗಿ ಅಥವಾ ಚಿತ್ರವನ್ನ ಮೊದಲನೇ ಬಾರಿ ನೋಡುವಾಗ ಆಗುವಂತ ಅನುಭವ ನಿಮಗೆ ಹೇಗೆ ಹೊಸ, ನಮಗೂ ಅದೇ ರೀತಿಯಲ್ಲಿ ಹೊಸದಾಗಿರುತ್ತೆ. ಸೊ ಈಗ ನೋಡಿದಾಗ ನನಗೆ ಬಹಳ ಖುಷಿ ಕೊಟ್ಟು, ತುಂಬಾ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೇ ಕಾಣಿಸ್ತಾ ಇದೆ. ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆಲ್ ದ ಬೆಸ್ಟ್ ರೋಣ ಅಂಡ್ ಸತೀಶ್, ರಘು, ಪ್ರಕೃತಿ ಅಂಡ್ ಟು ಆಲ್ ಆಫ್ ಅಸ್. ಹಾಗೆ ಇವರು ಹೇಳಿದ ಹಾಗೆ ಒಳ್ಳೇದಾಗಲಿ. ನಮಸ್ಕಾರ, ಥ್ಯಾಂಕ್ ಯು. ಹಾ ಸರ್, ಇದು ಸಾಮಾನ್ಯ ನಾನು ಮಾಡೋ ಪಾತ್ರಗಳು ಸ್ವಲ್ಪ ವೈಬ್ರೆಂಟ್ ಆಗಿ, ಸ್ಟೈಲೈಸ್ ಆಗಿ, ಸ್ವಲ್ಪ ಅರ್ಚಾಟ ಕಿರ್ಚಾಟ ಇರುವಂತಹ ಕೆಲವು ಪಾತ್ರಗಳು, ಅದೊಂದು ಬಹಳ ಸ್ಟೈಲೈಸ್ಡ್ ಇದಕ್ಕೆ ಒತ್ತು ಕೊಟ್ಟಂತ ಪಾತ್ರಗಳನ್ನ ನಾನು ಜಾಸ್ತಿ ಮಾಡಿದ್ದೀನಿ ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನ ತೆಗೆದುಕೊಂಡಿದ್ದಾರೆ. ಬಟ್ ಇದು ಅದಕ್ಕೆ ತದ್ವಿರುದ್ಧ. ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ, ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ. ಇಡಿಯಾಗಿ ಎಲ್ಲೋ ಬೇಕಾಗಿರುವಂತಹ ಕಡೆ, ಅದು ಕೂಡ ಕಡಿಮೆನೆ, ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸರ್ ಕಂಡ ಒಂದು ಸನ್ನಿವೇಶ ಬಿಟ್ರೆ ಇಡಿಯಾಗಿ ಅದು ಬಹಳ ಸಾಫ್ಟ್ ಸ್ಪೋಕನ್ ಆಗಿ, ಅರ್ಚಾಟ ಕಿರ್ಚಾಟ ಇಲ್ಲದೆ ತುಂಬಾ ಬಹಳ ಒಳ್ಳೆಯ ಗುಣಗಳು ಉಳ್ಳಂತ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಅಲ್ಲ, ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅನ್ಕೋತೀನಿ. ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್, ಇದೆ. ಆ ಒಂದು ಅಂಶ ಬಿಟ್ಟರು ಸ್ವಲ್ಪ ಅಂದ್ರೆ ಯಾವ ಒಂದು ಏನಂತಾರೆ, ಪ್ರಸಕ್ತ ವಿದ್ಯಮಾನಗಳಿಗೆ ಕುರಿತು ಏನಿಲ್ಲ. ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ, ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದ್ರೂ ಕೂಡ ರಿಯಲಿಸಮ್ ಇದೆ ಅದರೊಳಗಡೆ. ಇಂಥದ್ದು ಅಂತ ಯಾವುದಕ್ಕೆ ಆಗಲಿ ಬೆರಳು ಮಾಡಿ ತೋರಿಸುವಂತ ವಿಚಾರಗಳೇನಿಲ್ಲ. ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ವ್ಡ್ ವ್ಯಕ್ತಿನೇ, ತಂದೆ. ಮೊದಲನೇದಾಗಿ ನಮ್ಮ ತಂದೆ ತಾಯಿ ವೀರೇಶ್ವರ ಸ್ವಾಮಿ ಹಾಗೆ ಅಥರ್ವಣ ಕಾಟೇರಮ್ಮ ತಾಯಿ ಪಾದಗಳನ್ನ ನೆನೆಸ್ಕೊಂತ ಈ ಕಾರ್ಯಕ್ರಮಕ್ಕೆ ಬಂದಿರುವಂತ ಮಾಧ್ಯಮ ಮಿತ್ರರಿರ್ಬೋದು, ಪತ್ರಕರ್ತ ಮಿತ್ರರಿರ್ಬೋದು, ಹಾಗೆ ನನ್ನ ಎಲ್ಲ ಸ್ನೇಹಿತರು, ಹಾಗೆ ಆರ್ಟಿಸ್ಟು ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕೋರ್ತೀನಿ. ನನ್ನ ಹೆಸರು ರಘುರಾಜ ನಂದ ಅಂತ. ನನ್ನ ಊರು ಹೊಸಕೋಟೆ. ಸುಮಾರು 4-5 ವರ್ಷಗಳಿಂದ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಅದು ನಮ್ಮ ಮಾಲೂರು ವಿಜಿ ಸರ್ ನೇತೃತ್ವದಲ್ಲಿ ನಡೆಯೋ ರಂಗವಿಜಯ ಅನ್ನೋ ಸಂಸ್ಥೆಯಲ್ಲಿ. ಅದಾದ ನಂತರ ಅಲ್ಲಿ ನನಗೆ ವರ್ಕ್ಶಾಪ್ಗೆ ಕೃಷ್ಣಮೂರ್ತಿ ಕೌತಾರ್ ಸರ್ ಆಗಿರ್ಬೋದು, ಈ ಸಿನಿಮಾಕ್ಕೆ ಪ್ರಿಪ್ರೇಷನ್ ಅಂತ ಸದಾಶಿವ್ ನೀನಾಸಂ ಸರ್ ಹತ್ರ ಈ ಸಿನಿಮಾಕ್ಕೆ ಏನ್ ಬೇಕು ಅಂತ ಅದನ್ನು ಸಪ್ರೇಟ್ ಆಗಿ ಪ್ರಿಪೇರ್ ಮಾಡಿ ಒಂದಷ್ಟು ದಿವಸ ವರ್ಕ್ಶಾಪ್ ಮಾಡಿ, ರಘು ಇಷ್ಟೇ ಮಾಡಬೇಕು, ಇಷ್ಟು ಮಾಡಬೇಕು ಅಂತೆಲ್ಲ ಹೇಳ್ಕೊಟ್ಟಂತ ನಮ್ಮ ಗುರುಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ಮೇನ್ ಆಗಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಮ್ಮ ಸತೀಶ್ ಅಣ್ಣ ಒಂದು ಒಳ್ಳೆ ಕಥೆಯನ್ನು ಬರ್ಕೊಂಡಿದ್ರು. ಆ ಕಥೆನ ನಾವಿಬ್ರು ಕೆರೆಪೇಟೆಯಲ್ಲಿ ಮಾಡ್ತಾ ಇದ್ದವಾಗ, ಅಂದ್ರೆ ಕೆಲಸ ಮಾಡ್ತಿದ್ದಾಗ ಫ್ರೀ ಟೈಮ್ಸ್ ಅಲ್ಲಿ ಓಡಾಡ್ತಿದ್ದವಾಗ ಹೋಗೋದು, ಏನೋ ಒಂದು ಸ್ಕ್ರಿಪ್ಟ್ ನೋಡೋಣ ಅಣ್ಣ, ಏನೋ ಒಂದು ಮಾಡ್ಬೇಕು ಎಲ್ಲ ಮಾಡ್ಬೇಕು. ಸರಿ, ಪ್ರೊಡ್ಯೂಸರ್ಸ್ ಯಾರಿದ್ದಾರೆ? ಸೊ ನಾವು ಡಿಸೈಡ್ ಮಾಡಿದ್ದು ನಮ್ಮ ಟೀಮೇ ಒಂದು ಸೇರಿ, ಇದಕ್ಕೆ ಪ್ರೊಡ್ಯೂಸರ್ ಅಂತಿಲ್ಲ. ಸರ್ ಹೇಳಿದ್ರು ನಾನ್ ಮಾಡ್ತಿದೀವಿ, ನಮ್ಮ ತಂದೆ ಇಲ್ಲ, ಇದು ಆ ತರ ಇಲ್ಲ ಸರ್. ಒಂದು ಟೀಮ್ ವರ್ಕ್ ಸರ್. ಇದು ಪ್ರತಿಯೊಬ್ರು ನಾವೊಂದು 5-6 ಜನ ಇದೀವಿ, ಎಲ್ಲಾರು ಸೇರಿ ನಮ್ಮನ್ನ ಪ್ರೂವ್ ಮಾಡ್ಕೊಳಕ್ಕೆ ಅಂತ ಈ ಸಿನಿಮಾ ಮಾಡಿದೀವಿ. ಒಳ್ಳೆ ಕಥೆನ ನಮ್ಮ ರಮೇಶ್ ಸರ್ ಮಾಡ್ಕೊಟ್ಟಿದ್ದಾರೆ, ಜೊತೆಲಿ ನಮ್ಮ ಸತೀಶ್ ಅಣ್ಣ ಒಳ್ಳೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನಮ್ಮ ಆದಿಮೂರ್ತಿ ಸರ್ ಒಳ್ಳೆ ಸ್ಕ್ರೀನ್ ಪ್ಲೇನ ಬರ್ಕೊಟ್ಟಿದ್ದಾರೆ. ಇಂಥ ಒಳ್ಳೆ ಸಿನಿಮಾದಲ್ಲಿ ಆಚೆ ಬಂದ್ರೆ ನನಗೂ ಒಂದು ಹೆಸರಾಗುತ್ತೆ ಅಂತ ಅನ್ಕೊಂಡು ಈ ಸಿನಿಮಾ ಮಾಡ್ತಾ ಇದೀವಿ ಸರ್. ಮತ್ತೆ ನಮ್ಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಮ್ಮ ಸರ್ಗೆ. ನಾವು ಕೆರೆಪೇಟೆಯಲ್ಲಿ ನೋಡ್ದಾಗಿಂದ ಇವ್ರ ಹತ್ರನೇ ಮಾಡಿಸ್ಬೇಕು ಅಂತ ಡಿಸೈಡ್ ಆಗಿದ್ವಿ. ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದಾರೆ. ಈ ಸಿನಿಮಾಕ್ಕೆ ಅದೊಂದು ದೊಡ್ಡ ಸಪೋರ್ಟ್ ತರ ನಿಂತಿದೆ. ಅದ್ ಬಿಟ್ರೆ ನಮ್ ಕ್ಯಾಮ್ರಾಮನ್ ಸರ್ ಆಗಿರ್ಬೋದು, ಸರ್ ಇವರಷ್ಟು ಪೇಷನ್ಸ್ ಕ್ಯಾಮ್ರಾಮನ್ ನಾ ಎಲ್ಲೂ ನೋಡಿಲ್ಲ ಸರ್. ನಾವೇನೇ ತಪ್ಪು ಮಾಡ್ಲಿ, ರಘು ಈ ತರ ಅಲ್ಲ, ಇದು ಸ್ವಲ್ಪ ಚೇಂಜಸ್ ಮಾಡ್ಬೇಕು ರಘು ಅಂದ್ರೆ ಎಷ್ಟೇ ಆಗ್ಲಿ ಸರ್. ಇವಾಗ ಇನ್ನೇನು ಕಾಲ್ ಶೀಟ್ ಮುಗಿದಿರುತ್ತೆ 6 ಗಂಟೆಗೆ, ಅವ್ರಲ್ಲಿ ಮಾತ್ರ ನಾನು ಗಾಬರಿ ನೋಡ್ತಿರಲ್ಲ ಸರ್. ಮಾಡು ರಘು, ಆರಾಮಾಗಿ ಮಾಡು,
ಈ ತರ ಬೇಕು ಈ ತರ ಬೇಕು. ಅವರು ಕೂಡ ಅಷ್ಟೇ ಫೋಕಸ್ಡ್ ಆಗಿ ಮಾಡ್ತಿದ್ರು. ಅದಾದ ನಂತರ ನಮ್ಮ ಎಡಿಟರ್ ಸರ್ ಅವ್ರು ಒಂಥರ ಗಾಡ್ ಫಾದರ್ ಆಗಿದ್ದಾರೆ. ನಮ್ಗೆ ಏನು ಗೊತ್ತಿಲ್ಲ ಸರ್ ಇಂಡಸ್ಟ್ರಿಯಲ್ಲಿ, ಅವ್ರು ಒಂಥರ ನಮಗೆ ಸಪೋರ್ಟ್ ಕೊಡ್ತಾ ಈ ತರ ಮಾಡಿ ಈ ತರ ಮಾಡ್ಕೊಳ್ಳಿ, ಎಡಿಟಿಂಗ್ ಈ ತರ ಇದ್ರಲ್ಲಿ ಮಾಡೋಣ ಅಂತ ಒಳ್ಳೆ ಇದ್ ಮಾಡಿದಂತ ನಮ್ ಗಾಡ್ ಫಾದರ್ ತರಾನೇ ಇದ್ರು ನಮ್ಮ ಈ ಸಿನಿಮಾ ಟೀಮ್ಗೆ. ಅದಾದ್ಮೇಲೆ ನಮ್ ಪ್ರವೀಣ್ ಸರ್ ಈ ಸಿನಿಮಾನ ಪ್ರೆಸೆಂಟ್ ಮಾಡ್ತಿದ್ದಾರೆ, ಕಾ ಪಿಕ್ಚರ್ಸ್ ಅವರು ಒಂಥರ ನಮ್ಗೆ ಹೆಂಗೆ ಅಂದ್ರೆ, ನಮ್ಗೆ ಹೆಂಗಿದು ಈ ಪ್ರೆಸ್ ಮೀಟ್ ಮಾಡಕ್ಕೂ ನಮ್ಗೆ ಐಡಿಯಾ ಇಲ್ಲ. ಈ ಐಡಿಯಾ ಈ ತರ ಮಾಡ್ಬೇಕು ರಘು, ಹಿಂಗ್ ಮಾಡ್ಬೇಕು, ಈ ತರ ನಾವು ಇದ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದು ನಮ್ಮ ಪ್ರವೀಣ್ ಅಣ್ಣ. ಅವರಿಂದ ನಾವು ತುಂಬಾನೇ ಕಲಿತಾ ಇದೀವಿ. ಯಾಕಂದ್ರೆ ನಮ್ಗೆ ಏನ್ ಗೊತ್ತಿಲ್ಲ ಇಂಡಸ್ಟ್ರಿಯಲ್ಲಿ ಏನ್ ಮಾಡ್ಬೇಕು ಇಲ್ಲಿ ಅನ್ನೋದು, ಕಲಿತಾ ಇರೋದು ನಮ್ಮ ಇವರಿಂದ. ಎಲ್ಲಾರ್ಗು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದಾದ ನಂತರ ನಮ್ ಫೈಟ್ಸ್ಗೆ ಸಪರೇಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ವಿ. ನಮ್ಗೆ ಯಾವ್ದು ಬರಲ್ಲ, ಸಿನಿಮಾದಲ್ಲಿ ಕರೆಕ್ಟ್ ಆಗಿ ಬರ್ಲೇಬೇಕು ಫೈಟ್ಸ್ ಅಂತ ಹೇಳಿ ನಮ್ಮ ಸರ್, ನಮ್ಮ ಟೈಗರ್ ಶಿವು ಸರ್, ಅವ್ರ ತಮ್ಮ ಆದಂತ ಬಾಲಾ ಮಾಸ್ಟರು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಆಮೇಲೆ ಈ ಸಿನಿಮಾದಲ್ಲಿ ತುಂಬಾ ಒಳ್ಳೆ ಫೈಟ್ಸ್, ಒಂದ್ 3 ಫೈಟ್ಸ್ ನಮ್ ಸಾಗರ್ ಮಾಸ್ಟರ್ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡ್ಕೊಟ್ರು ಅಂದ್ರೆ ನಮ್ಗೇನು ಅಷ್ಟೊಂದು ಸ್ಟ್ರೆಸ್ ಅನ್ಸಿಲ್ಲ ಸರ್. ಅದು ಆರಾಮಾಗಿ ಮಾಡ್ಬೋದು ರಘು, ಈ ತರ ಮಾಡೋಣ ಫಸ್ಟೇ ಪ್ರಿಪೇರ್ ಆಗಿದ್ವಿ. ಕಿಕ್ಸ್ ಈ ತರ ಬರ್ಬೇಕು ಅಂತ ಫಸ್ಟೇ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಅದನ್ನ ಆರಾಮಾಗಿ ಮಾಡ್ಕೊಂಡು ಬಂದ್ವಿ ನಾವು. ಆಮೇಲೆ ನಮ್ಮ ಆರ್ಟಿಸ್ಟ್ ಸರ್ ಎಲ್ಲರೂ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ನಮ್ ಶರತ್ ಸರ್ ಇರ್ಬೋದು, ನಮ್ಮ ಹೀರೋಯಿನ್ ಇರ್ಬೋದು, ಮಾಲು ವಿಜಯ್ ಸರ್ ಇರ್ಬೋದು, ವಜ್ರಧೀರ್ ಸರ್ ಇರ್ಬೋದು, ಆಮೇಲೆ ರಂಜನ್ ಶೆಟ್ಟಿ ಸರ್ ಇರ್ಬೋದು, ಬಾಲರಾಜ್ ಸರ್ ಇರ್ಬೋದು. ಇವರೆಲ್ಲ ಹೆಂಗಿದ್ರು ಅಂದ್ರೆ ಸರ್ ಎಲ್ಲ ನಮ್ ಟೀಮ್ ತರಾನೇ ಇದ್ರು. ನಮ್ಗೆ ಭಯ ಆಗ್ತಿತ್ತು ಸರ್ ಫಸ್ಟ್, ಈ ಸೀನಿಯರ್ ಆರ್ಟಿಸ್ಟ್ ಹೇಗ್ ಮಾತಾಡ್ಸ್ಬೇಕು, ಹೆಂಗ್ ಮಾತಾಡ್ತಾರೆ. ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಸಾಕು, ಇವ್ರು ನಮ್ ತರಾನೇ ಇದಾರೆ, ಅಂದ್ರೆ ನಾರ್ಮಲ್ ತರಾನೇ ಇದಾರೆ. ಅವರು ನಮ್ಗೆ ಒಂದ್ ದಿವಸ ತೊಂದರೆ ಕೊಟ್ಟಿಲ್ಲ, ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಅಂತ ಅನ್ಕೊಂಡಿದೀವಿ. ಹಾಗೆ ನಮ್ಮ ಆರ್ಟಿಸ್ಟ್ನು ಕೂಡ ನಾನು ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ. ಇವರೆಲ್ಲ ನಮ್ಗೆ ಹೆಂಗೆ ಅಂದ್ರೆ ಸರ್, ಯಾರು ಇಲ್ಲಿ ಅವರೆಲ್ಲ ದುಡ್ಡುಗೋಸ್ಕರ ವರ್ಕ್ ಮಾಡಿಲ್ಲ ಸರ್. ಇಲ್ಲಿ ಎಲ್ಲಾ ಆರ್ಟಿಸ್ಟು ಅಷ್ಟೇ ಒಂದು ಟೀಮ್ ಅಂತ ಮಾಡಿದ್ದಾರೆ. ಸೊ ಅವ್ರನ್ನು ಮೇಲೆ ಕರ್ಕೋತೀನಿ ಸರ್ ನನ್ನ ಆರ್ಟಿಸ್ಟ್ಗಳನ್ನ. ಅದಾದ್ಮೇಲೆ ನನ್ಗೆ ಬ್ಯಾಕ್ ಸಪೋರ್ಟ್ ಬಂದು ನಮ್ಮ ಫ್ರೆಂಡ್ಸ್, ಈ ಸಿನಿಮಾಗೆ ಏನ್ ಸಪೋರ್ಟ್ ಆಗುತ್ತೆ ಅಂತ ಅವರು ನಮ್ ಹಿಂದೆ ಏನೇನ್ ಬೇಕು ಅದನ್ನೆಲ್ಲ ಕೆಲಸ ಮಾಡ್ಕೊಟ್ಟಂತ ನನ್ನ ಎಲ್ಲಾ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾ ಸರ್, ಇಲ್ಲ ಸರ್, ಹುಟ್ದಾಗಿಂದ ಇದೆ ಹೆಸರು. ಹೌದು ಸರ್. ಇಲ್ಲ ಸರ್, ಇದೆ ಸಿನಿಮಾ ಅಷ್ಟೇ ಸರ್. ನಾನು 10th ಆದಾಗಿಂದಾನು ನಾಟಕದಲ್ಲೇ ಇದ್ದೀನಿ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಸೀರಿಯಲ್ಸ್ ಮಾಡ್ತಿದ್ದೆ. ಅದಾದ್ಮೇಲೆ ಕೆರೆಬೇಟೆ, ಅದಾದ ನಂತರ ಸಣ್ಣ ಪುಟ್ಟದಲ್ಲಿ ಜೂನಿಯರ್ ಆರ್ಟಿಸ್ಟ್ ಕೂಡ ಮಾಡಿದೀನಿ. ಅದು ಕಬ್ಜಾದಲ್ಲಿ ಒಂದ್ ಸಣ್ಣ ಆತರ ಬಂದು ಹೋಗಿದ್ದೀನಿ. ಅದಾದ ನಂತರ ಜಾಸ್ತಿ ಇದೆ ಸರ್ ಮಾಲೂರ್ ವಿಜಯ್ ಸರ್ ಟೀಮ್ ಅಲ್ಲಿ. ಸರ್ ನಮ್ ಟೀಮ್ ವರ್ಕ್ ಸರ್, ನಮ್ ಟೀಮ್ ಎಲ್ಲ ಇನ್ವೆಸ್ಟ್ ಮಾಡ್ಕೊಂಡಿದೀವಿ ಸರ್. ನಾವು 5 ಜನ ನಮ್ ಫ್ರೆಂಡ್ಸೇ ಸರ್. ನನ್ನ ಫ್ರೆಂಡ್ಸ್ ಇಲ್ಲೇ ಇದಾರೆ ಅವರೆಲ್ಲ. ಯಾಕಂದ್ರೆ ಈಗ ನನ್ನ ಪ್ರೂವ್ ಮಾಡ್ಕೊಳಕ್ಕೆ ಅಂತ ನಾವು ಮಾಡ್ಲೇಬೇಕಾಗಿತ್ತು ಸರ್. ಈಗ ಯಾರು ನಾನೀಗ ಹೋಗಿದ ತಕ್ಷಣ ಮಾಡ್ತಾರೆ ಅಂತ ಇಲ್ಲ. ಸೊ ನಾವೇ ಮಾಡ್ಕೊಂಡು ಪ್ರೂವ್ ಮಾಡೋಣ ಅಂತ ಬಂದಿದೀವಿ ಸರ್. ಫುಲ್ ಕಂಪ್ಲೀಟ್ ಇದೆ ಸರ್, ರಿಲೀಸ್ಗೆ ರೆಡಿ ಇದೆ. ಸೆನ್ಸರ್ ನಡೀತಾ ಇದೆ ಸರ್. ಇನ್ನೊಂದು 5 days ಅಲ್ಲಿ ಬರುತ್ತೆ. ನವೆಂಬರ್ ಬರುತ್ತೆ ಸರ್. ಡೇಟ್ ಇನ್ನ ಫಿಕ್ಸ್ ಮಾಡಿಲ್ಲ, ಬಟ್ ನವೆಂಬರ್ ರಿಲೀಸ್ ಮಾಡಕ್ ರೆಡಿ ಇದೀವಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಕೃತಿ ಪ್ರಸಾದ್. ಅವ್ರು ಹೇಳ್ದಂಗೆ ನಾನು ಮೊದಲು ಸೀರಿಯಲ್ಸ್ ಮಾಡ್ಕೊಂಡಿದ್ದಳು, ಇವಾಗ ಸಿನಿಮಾಗೆ ಕಾಲಿಡುವಂತ ಒಂದು ಅವಕಾಶ ಸಿಕ್ಕಿದೆ ನನಗೆ. ಅದಕ್ಕೆ ನಾನು ಫಸ್ಟ್ ದೇವ್ರನ್ನೇ ಕೇಳ್ಕೊಳ್ಳೋದು ಥ್ಯಾಂಕ್ ಯು ಅಂತ. ಅದೃಷ್ಟ ಇಲ್ಲದೆ ಹೋಗಿದ್ರೆ ಇಲ್ಲಿವರೆಗೂ ಬರಕ್ ಆಗ್ತಿರ್ಲಿಲ್ಲ. ಮೊದಲನೇದಾಗಿ ನಾನು ಫಸ್ಟ್ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಇವತ್ತು ಬಿಡು ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ಮತ್ತೆ ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ನಮ್ಮ ಪ್ರೊಡಕ್ಷನ್ ಹೌಸ್ ಅವ್ರಿಗೆ, VKR ಸಿನಿಮಾಸ್ ಅವ್ರಿಗೆ. ಅವರೇ ಫಸ್ಟ್ ಟೈಮ್ ಕಾಲಿಡ್ತಿರೋದು ಸಿನಿಮಾ ಇಂಡಸ್ಟ್ರಿಗೆ ಪ್ರೊಡಕ್ಷನ್ ಅಲ್ಲಿ. ಆದ್ರೂ ನಮ್ಮೆಲ್ರಿಗೂ ಒಂದು ಅವಕಾಶ ಮಾಡ್ಕೊಡೋದಕ್ಕೆ ಇದು ಒಂದು ಸಿಕ್ಕಾಪಟ್ಟೆ ದೊಡ್ಡ ಸಿನಿಮಾ ಅಂತ ಹೇಳ್ಬೋದು. ಯಾಕಂದ್ರೆ ಇದರಲ್ಲಿ ಸುಮಾರು ಅಂಶಗಳಿದೆ. ಪೊಲಿಟಿಕಲ್ ಅಂಶ ಇರೋದು ಒಂದೇ ನಾವು ಸ್ಟೇಜ್ ಮೇಲೆ ಹೇಳಿರೋದು. ಅದ್ರ ಜೊತೆಗೆ ಪೋಸ್ಟರ್ ನೋಡಿದಾಗ್ಲೇ ಗೊತ್ತಾಗುತ್ತೆ ಒಂದು ರಿಲಿಜಿಯಸ್ ಆಸ್ಪೆಕ್ಟ್ ಕೂಡ ಇದೆ ಇದರಲ್ಲಿ ಅಂತ. ಅದ್ರ ಜೊತೆಗೆ ನಾವು ಫ್ಯಾಮಿಲಿ ಬಾಂಡಿಂಗ್ ಮತ್ತೆ ಅಪ್ಪ ಮಗನ್ ಮಧ್ಯ ಇರೋ ಒಂದು ಪ್ರೀತಿ, ಅದು ಮಾತ್ರ ಅಲ್ಲ, ಹೀರೋಯಿನ್ ಮತ್ತೆ ಅವಳ ಅಪ್ಪ ಮಧ್ಯ ಇರೋ ಒಂದು ಅಮೇಝಿಂಗ್ ಇಮೋಷನಲ್ ಬಾಂಡಿಂಗ್ ನ ನಾವ್ ಇದರಲ್ಲಿ ತೋರಿಸ್ಕೊಟ್ಟಿದೀವಿ. ಸೊ ಕಾಮಿಡಿನೇ ಇರ್ಬೋದು ಅಥವಾ ಪೊಲಿಟಿಕಲ್ ಆಸ್ಪೆಕ್ಟ್, ರಿಲಿಜಿಯಸ್ ಆಸ್ಪೆಕ್ಟ್, ಮತ್ತೆ ಇನ್ನೊಂದೇನಂದ್ರೆ ಸುಮಾರು ದೇವಿ ಮೇಲಿರೋ ಕಥೆಗಳನ್ನ ನಾವು ನೋಡಿದೀವಿ. ಅದು ಹೊಸದಂತ ಹೇಳಕ್ಕಾಗಲ್ಲ. ನಮ್ ಸಿನಿಮಾದಲ್ಲಿ ಹೊಸದೇನು ಅಂದ್ರೆ ರಿಲಿಜಿಯಸ್ ಆಸ್ಪೆಕ್ಟ್ ಜೊತೆಗೆ ಸೈನ್ಸ್ ಹೇಗೆ ಅದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ, ಸೈನ್ಸ್ ಕೂಡ ರಿಲಿಜನ್ ಜೊತೆನೆ ನಿಲ್ಬಹುದು ಅನ್ನೋದೊಂದನ್ನ ನಾವು ಈ ಸಿನಿಮಾ ಮೂಲಕ ತೋರಿಸ್ಕೊಟ್ಟಿದೀವಿ.
ಸೊ ಐ ಥಿಂಕ್ ನಮ್ಮ ಸ್ಕ್ರಿಪ್ಟ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇಷ್ಟು ಅಂಶಗಳನ್ನ ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ 2 hours ಅಲ್ಲಿ ಒಂದು ಬ್ಯೂಟಿಫುಲ್ ರೋಣ ಅನ್ನೋ ಸಿನಿಮಾನ ನಾವು ನಿಮ್ ಮುಂದೆ ತರ್ತಿದೀವಿ. ಸೊ ಎಲ್ರಿಗೂ ಈ ಟೀಮ್ ಅಲ್ಲಿ ವರ್ಕ್ ಮಾಡಿದವ್ರಿಗೆ ಅರುಣ್ ಸರ್ ಆಗಿರ್ಬೋದು, ಗಗನ್ ಸರ್, ವಿಜಿ ಸರ್, ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್. ಒಂದು ನನಗೆ ಪರ್ಸ್ನಲ್ ಆಗಿ ಖುಷಿ ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ಮೂಲಕ ನನಗೆ ಇಷ್ಟೊಂದು ಸೀನಿಯರ್ ಆರ್ಟಿಸ್ಟ್ಗಳ ಜೊತೆ ನನ್ನ ಟೈಮ್ ಮತ್ತೆ ಸ್ಟೇಜ್ ಶೇರ್ ಮಾಡೋ ಅವಕಾಶ ಸಿಕ್ಕಿದೆ. ಶರತ್ ಸರ್ ಆಗಿರ್ಬೋದು, ವಿಜಯ್ ಸರ್ ಆಗಿರ್ಬೋದು, ಅಂಡ್ ಬಾಲ್ವಾಡಿ ಸರ್ ಇವತ್ತು ಬಂದಿಲ್ಲ, ಬಟ್ ಅವ್ರು ನನ್ನ ತಂದೆ ಪಾತ್ರ ನಿರ್ವಹಿಸ್ತಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಕ್ಕೆ, ಸಂಗೀತ ಅನಿಲ್ ಮ್ಯಾಮ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆನೂ ನನಗೆ ವರ್ಕ್ ಮಾಡಕ್ಕೆ ಒಂದು ಬ್ಯೂಟಿಫುಲ್ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಮ್ಮ BKR ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ ಯು. ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದೀನಿ. ಚಿಲ್ಲರ್ ಮಂಜು ಸರ್ನ ಬಿಟ್ಟೆ, ಸಾರಿ, ಅವ್ರು ಎಷ್ಟು ಕಾಮಿಡಿ ಮಾಡಿದ್ದಾರೆ ಸೆಟ್ ಅಲ್ಲಿ ಅಂದ್ರೆ ಐ ಥಿಂಕ್ ನಮ್ಗೆ 60 ದಿನ ಏನ್ ವರ್ಕ್ ಮಾಡಿದೆವೋ ಚಿಲ್ಲರ್ ಮಂಜು ಸರ್ ಇಂದ ಮತ್ತೆ ನಮ್ ವಿನೋದ್ ಅವರಿಂದ ನನಗೆ ಅರ್ಧ ಗಾಬರಿ ಕಮ್ಮಿ ಆಗಿದ್ದು. ಬಿಕಾಸ್ ಕಾನ್ಸ್ಟೆಂಟ್ಲಿ ಜೋಕ್ ಮಾಡ್ತಿದ್ರು ಅವರಿಬ್ರು. ಸೊ ನಮ್ 60 days ಎಫರ್ಟ್ ಏನ್ ಹಾಕಿದೀವೋ ನಿಮ್ಗೆ ನಮ್ ಟೀಸರ್ ಅಲ್ಲಿ ಇವಾಗ ಕಾಣಿಸಿದೆ, ಅಂಡ್ ಮುಂದೆ ನಮ್ ಥಿಯೇಟರ್ ಅಲ್ಲೂ ಅಷ್ಟೇ ಇಂಪ್ಯಾಕ್ಟ್ ಆಗಿ ಬರುತ್ತೆ ಅಂತ ಅನ್ಕೊಂಡಿದೀನಿ. ಬಂದಿದ್ದಕ್ಕೆ ಥ್ಯಾಂಕ್ ಯು. ಅಂಡ್ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನನ್ನ ಪಾತ್ರ ಬಂದು ಕಾವ್ಯ ಅಂತ. ಸೊ ರೋಣ ಅನ್ನೋ ಏನು ಒಂದು ಹಳ್ಳಿ ದೇವಸ್ಥಾನ ಇದೆಯೋ ಅಲ್ಲಿಂದ ಓದಿ ಸಿಟಿಗೆ ಹೋಗಿದ್ದಾಳೆ. ಆದ್ರೂ ನನಗೆ ಇಷ್ಟ ಆಗಿದೆ ಏನಂದ್ರೆ ಸಿಟಿಲೇ ಸೆಟಲ್ ಆಗ್ಬಿಟ್ಟಿಲ್ಲ. ಅವಳು ಏನ್ PhD ಮಾಡಿದಾಳೋ ವಾಪಸ್ ಅವಳು ಊರಿಗೆ ಹೋಗಿ ಅಲ್ಲಿ ಏನೇನ್ ಸಮಸ್ಯೆಗಳಿದ್ಯೋ ಅದನ್ನ ಬಗೆಹರಿಸ್ಬೇಕು ಅಂತ ಒಂದು ಇಂಟ್ರೆಸ್ಟ್ ಇಟ್ಕೊಂಡು ಹೋಗಿದ್ದಾಳೆ. ಸೊ ಐ ಥಿಂಕ್ ಯಾರು ಏನಂದ್ರೆ ತಪ್ಪು ಹೇಳಿದ್ನ ಇಲ್ಲ, ಅದ್ ನನ್ಗೆ ನಿಜವಾಗ್ಲೂ ಇಷ್ಟ ಆಯ್ತು. ಯಾಕಂದ್ರೆ ಎಷ್ಟೊಂದ್ ಜನ ಸಿಟಿಗೆ ಬಂದವ್ರು ಅಲ್ಲೇ ಉಳ್ಕೊಂಡ್ ಬಿಡ್ತಾರೆ. ಈ ಒಂದ್ ಪಾತ್ರ ವಾಪಸ್ ಹೋಗಿ ಅಲ್ಲಿ ಏನ್ ಸಮಸ್ಯೆ ಇದೆಯೋ ಅದನ್ನ ಬಗೆಹರಿಸಕ್ ಟ್ರೈ ಮಾಡ್ತಿದ್ದಾಳಲ್ಲ, ಯಾರೇ ನೋಡಿದ್ರು ಅವರಲ್ಲೂ ಒಂದು ಇನ್ಸ್ಪಿರೇಷನ್ ಆಗ್ಲಿ ಅಂತ ಒಂದು. ಸೊ ನಾನ್ ಚೆನ್ನಾಗಿ ಮಾಡಿದ್ರೆ ಜನಕ್ಕೆ ಅದು ಟಚ್ ಆಗ್ಬೋದು. ಥ್ಯಾಂಕ್ ಯು ಎಲ್ರಿಗೂ. ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಇಷ್ಟು ದಿನ ಅವ್ರು ಹೇಳ್ದಂಗೆ ನಾವು ಕಿರುತೆರೆಯಲ್ಲಿ ಪಾತ್ರಗಳನ್ನು ಮಾಡ್ಕೊಂತ ಇದ್ವಿ. ನಾವು ಪ್ರತಿ ಸಲ ಕಿರುತೆರೆ ಮಾಡೋದೇ ಉದ್ದೇಶ ರಂಗಭೂಮಿಯಿಂದನೂ ಬಂದಿತ್ತು. ರಂಗಭೂಮಿಯಲ್ಲಿ ಒಂದು 5-6 ವರ್ಷ ಕೆಲಸ ಮಾಡಿ ಆಮೇಲೆ ಕಿರುತೆರೆಯಲ್ಲಿ ಒಂದು 8 ವರ್ಷದಿಂದ ನಾವು ಮಾಡ್ತಾನೆ ಇದ್ವಿ. ನಾವು ಒಂದು ಒಳ್ಳೆ ಸಿನಿಮಾ ಪಾತ್ರಕ್ಕಾಗಿ ಕಾಯ್ತಾನೆ ಇದ್ದೆ. ಅಂಥದ್ದೊಂದು ಒಳ್ಳೆ ಪಾತ್ರ ಈ ರೋಣ ಸಿನಿಮಾದಲ್ಲಿ ಸಿಕ್ಕಿದೆ ಅಂತ ಹೇಳ್ಬೋದು. ಅದಕ್ಕೆ ತುಂಬಾ ಥ್ಯಾಂಕ್ಸ್ ಸತೀಶ್ ಬ್ರೋ ಹಾಗೂ ನಮ್ಮ ನಾಯಕ ನಟರಂತ ರಘು ಅವ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಗುತ್ತೆ. ಈ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂಥರ ನಾನು ಹೀರೋ ಥರನೇ ಈ ಸಿನಿಮಾದಲ್ಲಿ, ಹೀರೋ ಥರ ಅನ್ಬೋದು. ಹೀರೋನೇ ಬ್ರೋ? ಹೀರೋ. ಓಕೆ, ಥ್ಯಾಂಕ್ ಯು. ಎಲ್ಲ ಕಡೆ ನೋಡ್ತೀರಿ ನ್ಯಾಯಕ್ಕಾಗಿ ಹೋರಾಡ್ತಾ ಇರೋಂಥ ಒಬ್ಬ ಧೀಮಂತ ವ್ಯಕ್ತಿ ಪಾತ್ರದಲ್ಲಿ ನಾನು ಕೂಡ ಈ ಸಿನಿಮಾದಲ್ಲಿ ಇದ್ದೀನಿ. ಟೀಸರ್ ನೋಡಿದ್ರೆ ಗೊತ್ತಾಗ್ಬೋದು ನಿಮಗೆ. ಅಂತ ಒಂದು ಒಳ್ಳೆ ಅವಕಾಶಕ್ಕಾಗಿ ಮತ್ತೊಮ್ಮೆ ಸತೀಶ್ ಬ್ರೋಗ್ ಆಗಿರ್ಬೋದು, ನಿಮ್ಮ ರಘು ಬ್ರೋಗ್ ಆಗಿರ್ಬೋದು ಥ್ಯಾಂಕ್ಸ್ ಹೇಳ್ತೀನಿ. ಇಡೀ ಟೀಮು ತುಂಬ ಒಳ್ಳೆ ಕೆಲಸ, ಕುಟುಂಬ ಇದ್ದಂಗೆ ಇತ್ತು ಹೇಳ್ದಂಗೆ. ನನಗೂ ಶರತ್ ಸರ್ ನೋಡಿದ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ಭಯ ಇತ್ತು, ಹೆಂಗೋ ಏನೋ ಮಾಡೋದು ಅಂತ. ಅವ್ರು ಹೇಳ್ದಂಗೆ ಸಿನಿಮಾದಲ್ಲಿ ಬರೀ ಸೌಮ್ಯ ಪಾತ್ರ ಅಲ್ಲ, ಅವ್ರು ನಿಜವಾಗ್ಲೂ ಎದುರುಗಡೆ ಕೂಡ ತುಂಬ ಸೌಮ್ಯವಾಗಿ ಮಾತಾಡ್ತಾ ಇದ್ರು. ಆ ಕಾನ್ಫಿಡೆಂಟು ನಮ್ಗೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸರ್. ನಿಮ್ಗೆ ಕೂಡ ಥ್ಯಾಂಕ್ ಯು ಸೋ ಮಚ್. ಹಂಗೆ ಹೇಳ್ದಂಗೆ ಅವ್ರು ಸೈಲೆಂಟ್ ಆಗ್ತಿದ್ರು ಸತೀಶ್ ಬ್ರೋ. ಅವರು ಕೆರೆಬೇಟೆಯಿಂದ ನೋಡ್ತಾ ಇದ್ದೀನಿ, ಅವ್ರು ವರ್ಕ್ ಮಾಡೋ ಸ್ಟೈಲೇ ಹಾಗೆ ತುಂಬ ಕೂಲಾಗಿ ಮಾಡ್ತಾರೆ. ಥ್ಯಾಂಕ್ ಯು. ಆಮೇಲೆ ಹೀರೋ ಬಗ್ಗೆ ಹೇಳ್ಬೇಕಂದ್ರೆ ನಾನು ಸುಮಾರು ಸಿನಿಮಾಗಳಲ್ಲೂ ಮಾಡ್ತಾ ಇದ್ದೀನಿ. ಒಬ್ಬ ಒಳ್ಳೆ ಪ್ರತಿಭೆ, ಒಬ್ಬ ಒಳ್ಳೆ ನಾಯಕ ನಟ, ಸ್ಕ್ರೀನಲ್ಲೂ ಆಗಿರ್ಬೋದು, ಸ್ಕ್ರೀನಿಂದ ಆಚೆ ಆಗಿರ್ಬೋದು, ತುಂಬ ಒಳ್ಳೆ ವ್ಯಕ್ತಿತ್ವ. ನೀವು ಇರಬೇಕು ಬ್ರೋ ಇಂಡಸ್ಟ್ರಿಲಿ. ನಿಮ್ಮಂಥ ಪ್ರತಿಭೆಗಳು ಖಂಡಿತ ಬರಬೇಕು. ಯಾಕಂದ್ರೆ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಕೆಲಸ ಮಾಡಿ. ನಾನು ಇಲ್ಲಷ್ಟೇ ಹೇಳಿಲ್ಲ ನಿಮ್ಮ ಬಗ್ಗೆ, ನನ್ನ ಫ್ರೆಂಡ್ ಸರ್ಕಲಲ್ಲಿ ಹೇಳಿದ್ದೀನಿ. ಸಿನಿಮಾ ಏನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಅಂಥವ್ರು ಗೆಲ್ಲಬೇಕು ಅಂತ, ಅವರು ಸಿನಿಮಾಗೆ ಬರಬೇಕು, ಒಳ್ಳೊಳ್ಳೆ ಪ್ರೊಡಕ್ಷನ್ ಬರಬೇಕು ಅಂತ. ಖಂಡಿತ ಬ್ರೋ ನಿಮ್ಗೆ ಒಳ್ಳೇದಾಗುತ್ತೆ. ಒಳ್ಳೆ ಸಿನಿಮಾ ಮಾಡಿದಿರಿ, ಒಳ್ಳೆ ಪ್ರಯತ್ನ ಮತ್ತೆ ಡೆಡಿಕೇಟ್. ಅವರು ಸಿನಿಮಾದಲ್ಲಿ ಬರೀ ಹೀರೋ ಅಂದ್ರೆ ಬರೀ ಆಕ್ಟ್ ಮಾಡಿ ಸೈಡ್ಗೆ ಹೋಗ್ಬೋದಿತ್ತು, ಬಟ್ ಅವರು ಎಲ್ಲ ಕೆಲಸ ಮಾಡಿದ್ದಾರೆ. ಒಂದು ಸೆಟ್ಟಿಂದ ಹಿಡಿದು ಎಲ್ಲ ಕೆಲಸನೂ ಮಾಡ್ತಾ ಇದ್ರು. ತುಂಬಾ ಖುಷಿ ಆಗ್ತಾ ಇತ್ತು. ಥ್ಯಾಂಕ್ ಯು. ಹಾಗೆ ಪ್ರಕೃತಿ ಅವರು ಕೂಡ ಚೆನ್ನಾಗಿ ಆಕ್ಟ್ ಮಾಡ್ತಾ ಇದ್ದಾರೆ, ತುಂಬಾ ಕ್ಯೂಟ್ ಆಗಿ ಆಕ್ಟ್ ಮಾಡಿದ್ದಾರೆ. ನನ್ನ ಜೊತೆ ಇಡೀ
ಟೀಮ್ ಸಪೋರ್ಟಿವ್ ಆಗಿದೆ. ಮಾಲು ಸರ್ ಆಗಿರ್ಬೋದು, ಇಡೀ ಗೀತಾ ಮೇಡಮ್ ಆಗಿರ್ಬೋದು, ಇಡೀ ತಂಡ ತುಂಬ ಕೆಲಸ ಕೊಟ್ಟಿದೆ. ಆದಿ ಸರ್ ನಮ್ಮ ಸ್ಕ್ರಿಪ್ಟಲ್ಲಿ ತುಂಬ ಹೆಲ್ಪ್ ಮಾಡ್ತಾ ಇದ್ರು. ಕತೆ ಬಗ್ಗೆ ಡೀಟೇಲ್ಸ್ ಇದೆ, ಡೌಟ್ ಇದ್ದಾಗ ಕ್ಯಾರೆಕ್ಟರ್ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಇಡೀ ಟೀಮ್ ನಮ್ಮ ಫ್ರೆಂಡ್ ಸರ್ಕಲ್ ಇದೆ ಇಲ್ಲಿ. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಖುಷಿಯಾಗಿ ಒಂದೇ ಕುಟುಂಬದ ಥರ ಕೆಲಸ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಅವಕಾಶಕ್ಕಾಗಿ ಇಡೀ ತಂಡಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನನ್ನ ಬಳಗ ಇವತ್ತು ನಾನು ಪ್ರೆಸೆಂಟ್ಸ್ ಮಾಡ್ತಾ ಇದ್ದೀನಿ. ಕನ್ನಡ ಪಿಕ್ಚರು ಸಿನಿಮಾಗೋಸ್ಕರ ಏನಾದರೂ ಮಾಡಬೇಕು ಅಂತ ಏನೇ ಇದ್ರು ಅದು ನನ್ನ ಬಳಗ, ಮಾಧ್ಯಮ ಬಳಗ. ನಾನು ಅಲ್ಲಿಂದ ಬಂದವನು. ಸೊ ಒಂದು ಪತ್ರಿಕೆಯಿಂದ ಶುರು ಮಾಡಿ, ಒಂದು ವೆಬ್ಸೈಟಲ್ಲಿ ಕೆಲಸ ಮಾಡಿ, ಒಂದು ಚಾನಲ್ಗಳಲ್ಲಿ ಕೆಲಸ ಮಾಡಿ, ಡಿಜಿಟಲ್ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋದು. ಜೊತೆಗೆ ಈ ಮಾರ್ಕೆಟಿಂಗು, PR ಅನ್ನೋದು, ನಾನು ಆ್ಯಕ್ಚುಲಿ TV ನೈನಲ್ಲಿ ಕೆಲಸ ಮಾಡ್ಬೇಕಾದ್ರೆ ಯಾವಾಗಲೂ ಅನ್ಸೋದು ಈ ಥರದೊಂದು ಸ್ಟ್ರಾಟಜಿ ಮಾಡೋದಕ್ಕೆ ಯಾರೂ ಇಲ್ವಲ್ಲ, ಅಥವಾ ಒಂದು ಸಿನಿಮಾ ತಂಡಗಳಿಗೆ ಪ್ರೋತ್ಸಾಹ ಕೊಡೋಕೆ ಯಾರೂ ಇಲ್ವಲ್ಲ ಅಂತ. ಯಾಕೆಂದ್ರೆ ತುಂಬ ಹೊಸ ತಂಡಗಳು ಹೊಸ ಕೆಲಸಗಳನ್ನ ಮಾಡಿದಾಗ ಅವ್ರಿಗೆ ಗೊತ್ತಿರಲ್ಲ, ಅವರ ಮುಗ್ಧತೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿರ್ತಾರೆ, ಆದರೆ ಅದನ್ನ ಪ್ರೆಸೆಂಟ್ ಮಾಡ್ಕೊಳ್ಳೋ ರೀತಿ ಗೊತ್ತಿರಲ್ಲ. ಸೊ ಹಾಗಾಗಿ ಈ ಸಂಸ್ಥೆ ಶುರು ಮಾಡಿದ್ದೆ ಸಿನಿಮಾಗೋಸ್ಕರ ಅಂತಲೇ ಮಾಡಿದ್ದು. ಹೋದ ವರ್ಷ ಮತ್ಸ್ಯಗಂಧ ಅಂತ ಒಂದು ಮಾಡಿದ್ವಿ. ಸೋಲು ಗೆಲುವು ಸೆಕೆಂಡ್ರಿ, ಸಿನಿಮಾ ಪ್ರಯತ್ನಗಳ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಯಾಕೆಂದ್ರೆ ತುಂಬಾ ಒಳ್ಳೊಳ್ಳೆ ಪ್ರಾಮಾಣಿಕ ಪ್ರಯತ್ನಗಳು ಆಗ್ತಾ ಇದಾವೆ ಉದ್ಯಮದಲ್ಲಿ, ಅದ್ರ ಜೊತೆ ನಿಲ್ಬೇಕು ಅನ್ನೋದೇ ಕನ್ನಡ ಪಿಕ್ಚರ್ ಉದ್ದೇಶ. ಹಾಗಾಗಿ ಯಾರೇ ಬಂದ್ರು ಕೂಡ ಮೊದಲಿಗೆ ತಾಳ್ಮೆಯಿಂದ ಅವ್ರ ಜೊತೆ ಮಾತಾಡಿ ಆ ಸಿನಿಮಾದ ಆಗು ಹೋಗುಗಳು ಮತ್ತೆ ಏನಾಗಿದೆ ಅನ್ನೋದನ್ನ ನೋಡಿನೇ ನಾವೊಂದು ಈ ಒಂದು ಕೆಲಸನ ಮಾಡಕ್ ಮುಂದೆ ಆಗಿರ್ತೀವಿ. ವಿಶೇಷವಾಗಿ ಈ ರೋಣ ಸಿನಿಮಾ ಬಂದಾಗ ಅಂದ್ರೆ ಕೆರೆಬೇಟೆ ಸಿನಿಮಾ ಆಗಿತ್ತು. ನನಗೆ ಸತೀಶ್ ಆಗ್ಲಿ ಅಥವಾ ರಘು ಆಗ್ಲಿ ಬಂದಿದ್ರು, ಹೀಗೆ ಒಂದು ಸಿನಿಮಾ ಮಾಡ್ಬೇಕು ಅಂತ ನೋಡ್ತಾ ಇದೀವಿ, ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಒಂದಷ್ಟು ವಿಚಾರಗಳಿಗೆ ಚರ್ಚೆ ಮಾಡ್ಬೇಕಾದ್ರೆ ಅವರ ಮುಗ್ಧತೆ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ಅವರು ರಂಗಭೂಮಿ ಹಿನ್ನೆಲೆ ಮತ್ತೆ ಅವರ ನಿಷ್ಠೆ, ಶ್ರದ್ಧೆ, ಅವ್ರು ಕಲ್ತಿರುವಂತ ಶಿಸ್ತು ಸಿನಿಮಾ ವಿಚಾರಕ್ಕೆ ಅಥವಾ ರಂಗಭೂಮಿ ವಿಚಾರಕ್ಕೆ ತುಂಬಾ ಹತ್ರ ಆದ್ರು. ಸೊ ಹಾಗಾಗಿ ತುಂಬಾ ಮೊದಲಿಂದಲೂ ಈ ಸಿನಿಮಾ ಜೊತೆಗೆ ನಾನು ಟ್ರಾವೆಲ್ ಮಾಡಿದೆ. ಅವರು ಒಂದು ಕತೆ ಹೇಳಿದ್ರು, ಈ ಕತೆ ಒಂದು ಕಲ್ಲು ಮತ್ತೆ ಅಂದ್ರೆ ಇಲ್ಲಿ ವೈಜ್ಞಾನಿಕ ವಿಷಯ ಇದೆ, ಧಾರ್ಮಿಕ ವಿಷಯ ಇದೆ, ರಾಜಕೀಯ ವಿಷಯ ಇದೆ, ಎಂಟರ್ಟೈನ್ಮೆಂಟ್ ಜೊತೆಗೆ ಅಂದ್ರೆ ಇದೊಂದು ಏನಂತಾರೆ ಕಂಟೆಂಟ್ ಬೇಸ್ಡ್ ಕಮರ್ಷಿಯಲ್ ಸಿನಿಮಾ ಅಂತ ಕರೆಯೋದಕ್ಕೆ ಇಷ್ಟಪಡ್ತೀನಿ. ಆ ತರದೊಂದು ಸಿನಿಮಾ ಇದಾಗಿದೆ. ಪಾಪ ಡೈರೆಕ್ಟರ್ ನರ್ವಸ್ ಆಗಿದ್ರು, ಮತ್ತೆ ತುಂಬಾ ವಿಷಯಗಳನ್ನ ಹೇಳೋದಕ್ಕೆ ಒದ್ದಾಡ್ತಿದ್ರು. ಬಟ್ ಒಳ್ಳೆ ಕೆಲಸಗಾರ ಅವರು, ಒಳ್ಳೆ ರೈಟರ್ ಕೂಡ. ಆಮೇಲೆ ರಘು ಬಗ್ಗೆ ಹೇಳಬೇಕು. ರಘು ರಂಗಭೂಮಿ ಹಿನ್ನೆಲೆ ಅಂದ ತಕ್ಷಣ ಅಂದ್ರೆ ಅವರಲ್ಲಿರೋ ಮುಗ್ಧತೆ ಮತ್ತೆ ಅವರ ನಿಷ್ಠೆ, ಸಿನಿಮಾ ಮೇಲಿರೋ ಅವ್ರ ಉತ್ಸಾಹ, ಅವ್ರ ಜೊತೆ ನಾನು ಟ್ರಾವೆಲ್ ಮಾಡೋ ರೀತಿ ಮಾಡ್ತು. ಅಂಡ್ ತುಂಬಾ ಅಂದ್ರೆ ಸಿನಿಮಾಗಳು ದೊಡ್ಡದಾಗೋದು ಸಣ್ಣದಾಗೋದು, ದೊಡ್ಡ ಸಿನಿಮಾ ಅಥವಾ ಸಣ್ಣ ಸಿನಿಮಾ ಅಂತ ನಾವೇನ್ ಕರಿತೀವಿ ಅದನ್ನ ಮಾಡೋದು ಪ್ರೇಕ್ಷಕರು ಮತ್ತೆ ನಾವು ಮಾಧ್ಯಮದವರು. ಸೊ ಆ ರೀತಿಯಾದಂತ ಒಂದು ವಿಚಾರಕ್ಕೆ ಬರೋದಾದ್ರೆ ಈಗ ಸೂ ಫ್ರಮ್ ಸೋ ಅನ್ನೋ ಸಿನಿಮಾ ಅದು ಚಿಕ್ಕದಾಗೆ ಬಂತು, ದೊಡ್ಡದು ಮಾಡಿದ್ದು ಪ್ರೇಕ್ಷಕರು ಮತ್ತೆ ಮಾಧ್ಯಮ. ಸೊ ಆ ರೀತಿಯ ಸಾಲಲ್ಲಿ ಬರ್ತಾ ಇರುವಂತ ಸಿನಿಮಾ ರೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬಾ ವಿಷಯ ಇದೆ ಸಿನಿಮಾದೊಳಗಡೆ, ತುಂಬಾ ಪ್ರಾಮಾಣಿಕ ಪ್ರಯತ್ನ ಆಗಿದೆ. ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಸಫಲ ಆಗುತ್ತೆ ಅಂತ ಬಯಸ್ತೀನಿ. ಈ ತರದ ಸಿನಿಮಾಗಳಿಗೆ, ಹೊಸಬರಿಗೆ, ಹೊಸ ತರದ ಪ್ರಯತ್ನಗಳಿಗೆ ಕನ್ನಡ ಪಿಕ್ಚರ್ ಸದಾ ಜೊತೆಯಲ್ಲಿರುತ್ತೆ. ಸೋಲು ಗೆಲುವು ಸೆಕೆಂಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಉತ್ಸಾಹದಿಂದ ನನಗೆ ಕೊಡ್ತಿರುವಂತ ಪ್ರೋತ್ಸಾಹಕ್ಕೆ ನಾನು ಯಾವಾಗಲೂ ಆಭಾರಿಯಾಗಿರ್ತೀನಿ, ಚಿರಋಣಿಯಾಗಿರ್ತೀನಿ. ಪ್ರತಿಯೊಂದು ಸಿನಿಮಾಗೂ, ಕನ್ನಡ ಸಿನಿಮಾಗೆ ಎಸ್ಪೆಷಲಿ ನೀವುಗಳು ತೋರ್ತಿರುವಂತ ಪ್ರೀತಿ, ಅಂದ್ರೆ ಸರಿ ತಪ್ಪುಗಳನ್ನ ತಿದ್ದುವ ರೀತಿ ಎಲ್ಲವೂ ತುಂಬಾ ಸೂಕ್ಷ್ಮ ಗಮನಿಸ್ತಾ ಬರ್ತಾ ಇದ್ದೀನಿ. ಸೊ ಇವತ್ತು ಈ ಒಂದು ಸಿನಿಮಾಗೆ ತಾವೆಲ್ಲ ಬಂದು ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಮೀಡಿಯಾದವರಾಗಲಿ ಮೇಡಮ್ ನಿಮಗೆ ನಮಸ್ಕಾರ, ಆಮೇಲೆ ಸರ್ ನಿಮ್ಗೆ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಇದು ನನ್ನ ಚೇತನ್ ನೆಮ್ಮಾರ್ ಅಂತ. ಇದು ನನ್ನ ಫಸ್ಟ್ನೇ ಸಿನಿಮಾ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಮಾಡ್ತಾ ಇರೋದು. ನಾನು ಫಸ್ಟ್ ಮೀಟ್ ಆದಾಗ ಸರ್ನ ನಾರ್ಮಲ್ಲೇ ಕ್ಯಾಶ್ ಅಲ್ಲ ಅಂದಾಗ ಒಂದು ಇದಿದೆ, ಸರ್ ಹೇಗಿರ್ತಾರೋ ಹೆಂಗೆ ಟ್ರೀಟ್ ಮಾಡ್ತಾರಂತ. ಬಟ್ ನಾನು ಫಸ್ಟ್ ಆಫೀಸ್ ಹೋದಾಗ ನಾನು ಟೈಪ್ ಮಾಡಿದ್ದೆ 2 ದಿನ ಸ್ಕ್ರಿಪ್ಟು, ಕಂಪ್ಲೀಟ್ ಸ್ಕ್ರಿಪ್ಟ್ ಡಿಲೀಟ್ ಮಾಡಿದೆ ನಾನು. ಬಟ್ ಅವ್ರೆಲ್ಲ ಹೋಗ್ಬೇಕಿತ್ತು, ಅವ್ರು ಒಂದೇ ಮಾತಾಡಿ ಪರವಾಗಿಲ್ಲ ನೀನು ಮಾಡು ನಾನು ನೋಡ್ಕೋತೀನಿ ಅಂತ. ಆ ಥರ ಡೈರೆಕ್ಟರ್ ನನಗೆ ಫಸ್ಟ್ನೇ ಸಿನಿಮಾದಲ್ಲೇ ಸಿಕ್ಕಿದ್ರು. ಅದು ನನಗೆ ತುಂಬ ಖುಷಿ ಇದೆ, ಅದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಆಮೇಲೆ ನೆಕ್ಸ್ಟ್ ಈ ಸಿನಿಮಾ ರೋಣ ಅಂತ ಸಿನಿಮಾ ಬಂದಾಗ ಒಂದು ಪೊಲಿಟಿಕಲ್ ಡ್ರಾಮಾ ಕಂಪ್ಲೀಟ್. ಇದರಲ್ಲಿ ಎಮೋಷನ್ ಇದೆ, ತಂದೆ ಮಗನ ಬಾಂಡಿಂಗ್ ಇದೆ, ಒಂದು ಪ್ಯೂರ್ ಲವ್ ಸ್ಟೋರಿ, ಇಡನ್ ಲವ್ ಸ್ಟೋರಿ ಇದೆ. ಅದು ಬಿಟ್ಟರೆ ಒಂದು ಡೆವೋಷನಲ್ ಥೀಮ್ ಇದೆ. ಕಂಪ್ಲೀಟ್ ಪ್ಯಾಕೇಜ್ ಸಿಗುತ್ತೆ ಈ ಸಿನಿಮಾದಲ್ಲಿ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಕೆಲಸ ಮಾಡಿಕೊಟ್ಟಿದೆ, ಅವ್ರಿಗೂ ತುಂಬಾ ಧನ್ಯವಾದಗಳು. ಆಮೇಲೆ ಅರುಣಣ್ಣ ಕ್ಯಾಮ್ರಾಮನ್, ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ಅವ್ರಿಗೆ ತುಂಬಾ ಥ್ಯಾಂಕ್ಸ್. ಆಮೇಲೆ ವಿಕೆಆರ್ ಪ್ರೊಡಕ್ಷನ್ ಟೀಮು ತುಂಬಾ ಸಪೋರ್ಟ್ ಮಾಡಿದ್ರು ನಮಗೆ. ಆಮೇಲೆ ಹೀರೋ ಸರ್ ಅವ್ರು ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೂ ತುಂಬಾ ಧನ್ಯವಾದಗಳು. ಆಮೇಲೆ ಎಲ್ಲ ಆರ್ಟಿಸ್ಟ್ಗೂ ತುಂಬಾ ಧನ್ಯವಾದಗಳು. ನಾನು ಈ ಟೀಮ್ಗೆ ಮಿಡ್ಲಲ್ಲಿ ಸೇರಿಕೊಂಡೆ. ಇದೇ ಟೀಮಲ್ಲಿ ನನಗೆ ಸತೀಶ್ ಅಣ್ಣ ಚೆನ್ನಾಗಿ ನೋಡಿಕೊಂಡ್ರು, ಹೀರೋ ಸರ್ ಅಷ್ಟೇ.
ಎಲ್ಲ ಆರ್ಟಿಸ್ಟ್ಗಳು ಚೆನ್ನಾಗಿ ನೋಡ್ಕೊಂಡು, ಹಾಗೆ ನಮ್ಮ ಅಣ್ಣ ದರ್ಶನ್ ಅಣ್ಣ, ವಿನೋದ್ ಅಣ್ಣ ಇವರೆಲ್ಲ ಡೈರೆಕ್ಷನ್ ಟೀಮಲ್ಲಿ ಹೆಲ್ಪ್ ಮಾಡ್ತಿದ್ರು. ಸೊ ಇಲ್ಲ ನಮ್ಮ ಟೀಮಲ್ಲಿ ಯಾರಿಗೂ ದೊಡ್ಡವರು ಚಿಕ್ಕವರು ಏನು ಇದ್ದಿದೆ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು. ನಮ್ಗೆ ಒಳ್ಳೆ ಟೀಮ್ ಸಿಕ್ಕಿದೆ. ಎಲ್ಲರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಕಳೆದ 40 ವರ್ಷಗಳಿಂದ ನಾನು ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. 8 ವರ್ಷದ ಬಾಲಕನಾಗಿದ್ದಾಗ ಉಮಾಶ್ರೀ ಅವರ ಜೊತೆ ಒಡಲಾಳ ನಾಟಕದ ಬಾಲಕಲಾವಿದನಾಗಿ ನಾನು ರಂಗಭೂಮಿಗೆ ಬಂದೆ. ಅವತ್ತಿಂದ ಇವತ್ತಿನವರೆಗೂ ಜೀವಂತವಾಗಿ ರಂಗಭೂಮಿಯಲ್ಲಿ ರಂಗಭೂಮಿ ನನ್ನ ಉಸಿರು ಅನ್ನುವಂಥ ಒಂದು ಟ್ಯಾಗ್ಲೈನ್ ಇಟ್ಕೊಂಡು ಕೆಲಸ ಮಾಡ್ತಾ ಬಂದಿದ್ದೇನೆ. ನನ್ನ ಕೂಸು ಇವತ್ತು ರಘುರಾಜನಂದ, ಅದೊಂದು ನನಗೆ ಹೆಮ್ಮೆ ಅನಿಸುತ್ತೆ. ರಘುರಾಜನಂದನ ಆ ಬದ್ಧತೆ ಇದೆಯಲ್ಲ, ನಾನು ರಂಗಭೂಮಿಯಲ್ಲಿ ಒಂದು ಬದ್ಧತೆ ಇದೆ ಸರ್, ಟೈಮ್ ಸೆನ್ಸ್ ಅಂತ ನಾವು ಕರಿತೀವಿ ಅದನ್ನ. ರಿಹರ್ಸಲ್ ಅಂದ್ರೆ 6 ಗಂಟೆಗೆ ರಿಹರ್ಸಲ್ ಅಂದ್ರೆ ನನಗೆ CGK ಅವರು ಗುರುಗಳು. 6 ಗಂಟೆ ಅಂದ್ರೆ 6 ಗಂಟೆಗೆ ಕರೆಕ್ಟ್ ಆಗಿ ಡೋರ್ ಕ್ಲೋಸ್ ಆಗುತ್ತೆ. 6 ಗಂಟೆ 1 ನಿಮಿಷಕ್ಕೆ ಯಾರು ಬಂದ್ರು ಒಳಗೆ ಸೇರಿಸೋದಿಲ್ಲ. ಆದ್ರೆ ರಘುರಾಜನಂದನಲ್ಲಿ ಇದ್ದಂತಹ ಬದ್ಧತೆ ಏನಂದ್ರೆ 5:55ಕ್ಕೆ ಅಲ್ಲಿ ಇರ್ತಿದ್ದ, ಅದು ಅವನ ಬದ್ಧತೆ. ನಾನು ಸ್ವಾತಂತ್ರ್ಯ ಸಮರ ಕರುನಾಡು ಅಮರ ಅಂತ ಒಂದು ನಾಟಕವನ್ನು ಮಾಡಿದೆ. ಅದೊಂದು ಇಡೀ ದೇಶದಾದ್ಯಂತ ಕರ್ನಾಟಕ ಸ್ವಾತಂತ್ರ್ಯಕ್ಕೆ ಏನು ಕೊಡುಗೆ ಕೊಟ್ಟಿದೆ ಅನ್ನೋದನ್ನ ಎಲ್ಲರೂ, ಸ್ವಾತಂತ್ರ್ಯ ಹೋರಾಟ ಅಂದ್ರೆ ಬೇರೆ ಬೇರೆ ಉತ್ತರ ಕನ್ನಡದ ಎಲ್ಲ ಉತ್ತರ ಪ್ರದೇಶಗಳ ಎಲ್ಲರ ಹೆಸರುಗಳನ್ನು ಹೇಳ್ತವೆ. ಆದ್ರೆ ಕರ್ನಾಟಕದಲ್ಲಿ ಅದಕ್ಕಾಗಿ ದುಡಿದ ಮಣಿದ ಲಕ್ಷಾಂತರ ಜನರು ಇದ್ದಾರೆ ಅನ್ನೋ ಕಾರಣಕ್ಕೆ ಒಂದು ಸ್ಕ್ರಿಪ್ಟ್ ಅನ್ನು ರೆಡಿ ಮಾಡಿಸಿ 75ರ ಸ್ವಾತಂತ್ರ್ಯದ ಅಮೃತ ಮಹೋತ್ಸವಕ್ಕೆ ಒಂದು ನಾಟಕವನ್ನು ಕೊಟ್ವಿ. ಅದರಲ್ಲಿ ಸಂಗೊಳ್ಳಿ ರಾಯಣ್ಣನ ಪಾತ್ರವನ್ನ ಅದ್ಭುತವಾಗಿ ನಿರ್ವಹಿಸಿದಂಥವನು ರಘುರಾಜನಂದ. ಸೊ ಅವತ್ತಿಂದ ಒಂದೊಂದು ಕನಸಿತ್ತು, ಒಂದು ಒಳ್ಳೆ ಸಿನಿಮಾದ ಮೂಲಕ ಆತ ಹೊರಗೆ ಬರಬೇಕು ಅನ್ನುವಂಥದ್ದು. ಅದಕ್ಕೆ ಸಾಕಷ್ಟು ತಾಲೀಮನ್ನು ಮಾಡಿದ್ದ. ಆ ತಾಲೀಮಿನ ಪ್ರಯತ್ನದ ಕೆರೆಬೇಟೆಯಲ್ಲಿ ಒಂದು ಅತ್ಯುತ್ತಮ ಪಾತ್ರ ಅವನಿಗೆ ಸಿಕ್ತು. ಅಲ್ಲಿಂದ ಸತೀಶ್ ಅವ್ರನ್ನ, ಸೆಲೆಕ್ಟ್ ಸತೀಶ್ ಅವ್ರನ್ನ ಜೊತೆ ಕರ್ಕೊಂಡು ಬಂದ್ಬಿಟ್ರು. ಸಖತ್ ಸತೀಶ್ ಅವ್ರನ್ನ ನಿಜ ನೋಡಿ, ನಿಮ್ಗೆಲ್ರಿಗೂ ನಾನು ಹೇಳ್ತೇನೆ, ನಾವೆಲ್ಲ ರಂಗಭೂಮಿ ಎಲ್ರೋದ್ರಿಂದ ನಾವು ಮಾತಾಡೋದು ಬಹಳ ಸುಲಭ. ಯಾಕಂದ್ರೆ ನಮ್ಗೆ ವೇದಿಕೆ ಸಿಕ್ತು ಅಂದ್ರೆ ಮಾತಾಡೋಕೆ ಶುರು ಮಾಡ್ಬಿಡ್ತೀವಿ. ನಮಗೆ ಮೈಕು ವೇದಿಕೆ 2 ಇದ್ರೆ ಸಾಕು, ಇನ್ನೇನು ಬೇಡ. ಆದ್ರೆ ಆ ತಂಡ ಇದೆಯಲ್ಲ, ಅದು ನಿಜವಾಗ್ಲೂ ಅವ್ರು ನನ್ನ ಹತ್ರ ಮಾತಾಡ್ಬೇಕಾದ್ರೂ ಕೂಡ ಅವರು ಬಹಳಷ್ಟು ತೊದಲ್ತಾ ಇದ್ರು. ಬಹುಶಃ ಮೊದಲ ಹೆಜ್ಜೆ ಅವರು ಇಟ್ಟಿದ್ದಾರೆ. ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನನ್ನ ಮನವಿ, ಇಂತಹ ಅದ್ಭುತ ಪ್ರತಿಭೆಗಳಿಗೆ ಇನ್ನಷ್ಟು ಅವಕಾಶಗಳನ್ನು ಕೊಡಿ. ಇದು ನನ್ನ ಪ್ರೀತಿಯ ಕೋರಿಕೆ. ಯಾಕಂದ್ರೆ ಇವತ್ತು ನಾನು ಏನ್ ಅದೀನೋ, ನಾನು ಏನ್ ಮಾಡ್ತಿದ್ದೀನೋ ಅದಕ್ಕಿಂತ ಹೇಳ್ಕೊಳ್ಳೋದು ಜಾಸ್ತಿ ಇರುತ್ತೆ ಬಹಳ ಜನರಲ್ಲಿ. ನಾನು ಏನ್ ಮಾಡಬೇಕೋ ಅದನ್ನು ಮಾಡೋದಿಲ್ಲ. ಆದ್ರೆ ಅತ್ಯದ್ಭುತವಾಗಿ ಕೆಲಸ ಮಾಡುವ ಶಕ್ತಿ ಸತೀಶ್ ಅವರಲ್ಲಿದೆ. ಅಷ್ಟೇ ನಿಷ್ಠೆಯಿಂದ ರಘುರಾಜನಂದ ಕೆಲಸ ಮಾಡಿದ್ದಾನೆ. ಪ್ರಕೃತಿ ಅಂತೂ ನಮ್ಮ ಮನೆಯ ಮಗಳಾಗಿದ್ಲು. ಎಷ್ಟು ಪ್ರೀತಿಯಿಂದ ಆಕೆ ನಮ್ಮ ಜೊತೆಗೆ ಒಂದಾಗಿದ್ಲು. ಇನ್ನ ಶರತ್ ಸಾರು, ನಾವು ಎಲ್ಲ ರಂಗಭೂಮಿಯಲ್ಲಿ ಜೊತೆಯಲ್ಲಿ ಬಂದವರು. ನನ್ನ ಅದೃಷ್ಟ, ನಾನು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದವನಲ್ಲ, ಸೀರಿಯಲ್ಗಳಲ್ಲಿ ಏನೋ ಒಂದು ಸಣ್ಣ ಪುಟ್ಟ ಪಾತ್ರ ಮಾಡಿದ್ ಬಿಟ್ರೆ, ಕಳೆದ ಒಂದು ಇದರಲ್ಲಿ ಠಾಣೆ ಅಂತ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರವನ್ನು ಮಾಡಿದೆ. ಅದಾದ್ಮೇಲೆ ಒಂದು ಒಳ್ಳೆ ಪಾತ್ರವನ್ನ ರಘುರಾಜನಂದ ನನಗಾಗಿ ಮೀಸಲಿಟ್ಟಿದ್ದ. ಅದು ಶರತ್ ಸರ್ ಅವ್ರ ಜೊತೆಗೆ ಅಭಿನಯಿಸುವಂತ ಒಂದು ದೊಡ್ಡ ಅವಕಾಶ. ಶರತ್ ಸರ್ ಅವರ ತಂದೆ ನಮಗೆಲ್ಲ ಗುರುಗಳು, ಲೋಹಿತಾಶ್ವ ಸರ್. ಅವರ ಆದರ್ಶಗಳು ನಮಗೆಲ್ಲ ಒಂಥರ ಬೆಳಕು ನಮ್ಮ ರಂಗಭೂಮಿಗೆ. ಸೊ ಆ ದೃಷ್ಟಿಯಲ್ಲೇ ಶರತ್ ಅವರು ನನಗೆ ಬಹಳ 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 ಆಪ್ತರು. ಇವತ್ತು ನಾವೆಷ್ಟು ಅಂದ್ರೆ ಆ ಆತ್ಮೀಯತೆಯನ್ನ ಮಾತುಗಳಲ್ಲಿ ವರ್ಣಿಸೋದಕ್ಕೆ ಕಷ್ಟ ಆಗುತ್ತೆ. ಅವ್ರ ಜೊತೆಗೆ ಒಂದು ಅಭಿನಯವನ್ನು ಮಾಡುವಂತ ಅವಕಾಶ ಸಿಕ್ತು. ಸೊ ಒಂದಂತೂ ಹೇಳ್ತಾನೆ, ಇದರಲ್ಲಿ ಸಸ್ಪೆನ್ಸ್ ಇದೆ, ನೀವು ಇಷ್ಟಪಡುವಂತ ಥ್ರಿಲ್ಲರ್ ಇದೆ, ಅದರ ಜೊತೆಗೆ ರಾಜಕಾರಣ ಇದೆ, ಒಳ್ಳೆಯ ಸಂಗೀತ ಇದೆ, ಅದರ ಜೊತೆಗೆ ಒಂದಷ್ಟು ಪ್ರೀತಿಯ ಸೊಗಡು ಸೇರಿಕೊಂಡಿದೆ. ಎಲ್ಲದರ ಮಿಕ್ಸ್ ಮಸಾಲ ಖಂಡಿತ ಈ ಚಿತ್ರ ಕೊಡುತ್ತೆ. ರಘುರಾಜನಂದ ರಂಗಭೂಮಿಯ ಒಂದು ಕೊಡುಗೆ. ರಂಗಭೂಮಿಯಿಂದ ಬೆಳ್ಳಿ ತೆರೆಗೆ ಬರ್ತಾ ಇರುವಂತ ಪುಟ್ಟ ಮಗು.
ನನಗೆ ಮನಸ್ಸು ತುಂಬಿ ಹೇಳ್ತಾ ಇದ್ದಾನೆ. ಅವನನ್ನ ನಿಮ್ಮ ಮಡಿಲಿಗೆ ಹಾಕ್ತಾ ಇದ್ದೀನಿ ಇವತ್ತು. ಒಬ್ಬ ಒಳ್ಳೆಯ ನಟನಾಗಿ, ಒಬ್ಬ ಒಳ್ಳೆಯ ಕಲಾವಿದನಾಗಿ ಈ ಬೆಳ್ಳಿ ತೆರೆಯಲ್ಲಿ ಅವನನ್ನು ಉಳಿಸ್ಕೊಳ್ಳಿ ಅಂತ ಹೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರಗಳು. ನಮ್ಮ ರಂಗವಿಜಯ ತಂಡದಿಂದ ಬಂದಂತ ಹುಡುಗ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ಮಾಡಿದ್ದೀನಿ. ನನಗೆ ಈ ಪಾತ್ರ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ರಘುರಾಜನ್ ಅಂತ. ತುಂಬ ಥ್ಯಾಂಕ್ಸ್. ಇಡೀ ನಮ್ಮ ತಂಡಕ್ಕೆ ಒಳ್ಳೇದಾಗಲಿ. ನಮ್ಮ ನಿರ್ದೇಶಕರು ಸೈಲೆಂಟ್ ಸತೀಶ, ಸಖತ್ ಸತೀಶ ಒಟ್ಟು ಇವತ್ತು ನಿಮ್ಗೆ 2 ನಾಮಕರಣ ಆಯಿತು ಸರ್. ಇದನ್ನ ಇಂಡಸ್ಟ್ರಿಯಲ್ಲಿ ನೀವು ಬೆಳೆಸ್ಕೊಂತ ಹೋಗಿ, ಖಂಡಿತವಾಗಿ ಇದು ನಿಮ್ಗೆ ಒಳ್ಳೆ ಹೆಸರು ತಂದ್ಕೊಡುತ್ತೆ ಅಂತ ಅನ್ಸುತ್ತೆ. ಇಡೀ ನಮ್ಮ ತಂಡಕ್ಕೆ ರೋಣನಲ್ಲಿ ಆಕ್ಟ್ ಮಾಡಿರ್ತಕ್ಕಂಥ ಎಲ್ಲರಿಗೆ, ನಮ್ಮ ಹಿರಿಯರಾದಂಥ ಶರತ್ ಸರ್ಗೆ, ನಾನು ಅವ್ರನ್ನ ಫಸ್ಟ್ ಭೇಟಿಯಾಗಿದ್ದು ಅದೇ ಸಿನಿಮಾನಲ್ಲೇ. ಮೋಸ್ಟ್ಲಿ ಅವ್ರಿಗೆ ಅದು ನನ್ನ ಮುಖ ಭೇಟಿ ಅವತ್ತಿಗೆ ನೆನಪಿಲ್ಲ ಅನ್ಸುತ್ತೆ, ಅಂದರೆ ಆ್ಯಕ್ಚುಲಿ ಗೊತ್ತಿಲ್ಲ ಅನ್ಸುತ್ತೆ. ಈಗ ತುಂಬ ಪರಿಚಯವಾಗಿದ್ವಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರು. ಈ ಸಿನಿಮಾನ ತುಂಬ ಎತ್ತರಕ್ಕೆ ಬೆಳೆಸ್ಕೊಡ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೆಸರು ಹಿತೇಶ್ ಅಂತ. ಇದು ನನ್ನ ಮೊದಲನೇ ಚಿತ್ರ. ಇದರಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದೀನಿ. ಆಮೇಲೆ ಈ ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ಎಲ್ಲೂ ಏನು ತೊಂದರೆ ಆಗ್ತಿರೋ ತರ ನೋಡ್ಕೊಂಡಿದ್ದಾರೆ. ಅಂಡ್ ಥ್ಯಾಂಕ್ ಯು ಎಲ್ಲರೂ. ನನ್ನ ಹೆಸರು ಅಭಿಷೇಕ್ ಆರ್ಯ ಅಂತ. ನಂದು ಇದು 3ನೇ ಸಿನಿಮಾ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದೀವಿ. ಟೀಮ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ರತಿಯೊಬ್ಬರು ತುಂಬಾ ಎಫರ್ಟ್ ಹಾಕಿ ಮಾಡಿದ್ದೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಅಂತ. ನಾನು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್ ಇಬ್ರು ಫ್ರೆಂಡ್ಸ್. ನಾನು ರಘು. ಸೊ ನಾವು ರಂಗವಿಜಯದಿಂದ ಫ್ರೆಂಡ್ಸ್ ಆಗಿ ಬಂದು ಅಲ್ಲಿಂದ ಶುರುವಾಗಿದ್ದ ಸ್ನೇಹ ಇವಾಗ ಸಿನಿಮಾದವರೆಗೂ ಬಂದಿದೆ. ನಾನೆಲ್ಲ ಮಾಧ್ಯಮದವರಿಗೂ ಕೇಳ್ಕೊಳ್ಳೋದಿಷ್ಟೇ, ಹೊಸಬರೆಲ್ಲ ಸೇರಿ ಒಂದು ಹೊಸ ಪ್ರಯತ್ನವನ್ನು ಪಟ್ಟಿದ್ದೀವಿ. ಹಲವಾರು ಆಸೆ ಕನಸುಗಳನ್ನ ಕಟ್ಕೊಂಡು ನಿಮ್ಮ ಮುಂದೆ ಬಂದು ನಾವು ನಿಂತಿದ್ದೀವಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಗೆ ಬೇಕು. ಆ್ಯಂಡ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಖಂಡಿತವಾಗ್ಲೂ ನೀವು ದುಡ್ಡು ಕೊಟ್ಟು ಬಂದು ನೋಡಿದ್ರೆ ಯಾವುದೇ ಕಾರಣಕ್ಕೂ ನೀವು ಕೊಟ್ಟಿರೋ ದುಡ್ಡಿಗೆ ಮೋಸ ಆಗಲ್ಲ. ಹಾಗಾಗಿ ನಮ್ಮ ಕೆಲಸನ ನಾವು ಮಾಡಿದ್ದೀವಿ. ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಈ ಸಿನಿಮಾನ ಆದಷ್ಟು ಹೆಚ್ಚು ಪ್ರಮೋಟ್ ಮಾಡಿ. ಆ್ಯಂಡ್ ಈ ನಮ್ಮಂಥ ಹೊಸಬರಿಗೆ, ಹೊಸ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದರೆ ಇನ್ನೊಂದಿಷ್ಟು ಸಿನಿಮಾಗಳನ್ನ ಮಾಡೋಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶನ್ ಶೆಟ್ಟಿ ಅಂತ. ಈ ಫಿಲಮಲ್ಲಿ ನನ್ನ ಕ್ಯಾರೆಕ್ಟರ್ ಹೆಸರು ಬಂದು ಗೂಗಲ್ ಪ್ರಕಾಶ್ ಅಂತ. ಆ್ಯಂಡ್ ಈ ಕ್ಯಾರೆಕ್ಟರ್ ಬರೆದು ನನಗೊಂದು ಆಪರ್ಚುನಿಟಿ ಕೊಟ್ಟ ಸತೀಶ್ ಸರ್ಗೆ, ಆದಿ ಸರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಂಟೈರ್ ಟೀಮ್, ರಘುಬ್ರ ಜೊತೆ ಕೆಲಸ ಮಾಡೋದು ತುಂಬ ಕಂಫರ್ಟ್ ಅನ್ಸುತ್ತೆ ನನಗೆ ಯಾವಾಗೂ. ಅಲ್ಲಿಂದ ಆಚೆಗೂ ನಂಗೆ ಒಳ್ಳೆ ಫ್ರೆಂಡ್ ಅವರು. ಸೊ ದಿಸ್ ವಾಸ್ ಇಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ನಮ್ಮ ಸ್ನೇಹಿತರಾದ ಶಶಾಂಕಿಂದ ರಘು ಪರಿಚಯ ಆದ. ಇವತ್ತು ಇಲ್ಲಿ ಬಂದು ರಘು ಜೊತೆ ನಾನು ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಅಲ್ಲ ಇದ್ದೀನಿ. ಇವಾಗ ನಾನು ಕೆಲವೊಂದು ಚಿಕ್ಕ ಸಿನಿಮಾ ಅದು ಇದು ಮಾಡ್ಕೊಂಡ್ ಬಂದೆ. ಸಿನಿಮಾದಲ್ಲಿ ಮಾಡ್ಬೇಕು, ಬೆಳಿಬೇಕು ಅಂತ ತುಂಬಾ ಆಸೆ ಇದೆ. ಇದರಲ್ಲಿ ನಂಗೆ ಚಾನ್ಸ್ ಕೊಟ್ಟ ರಘು ಆಗಿರ್ಲಿ, ಸತೀಶ್ ಅಣ್ಣಗಾಗ್ಲಿ ತುಂಬಾ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ರೋಣ ಸಿನಿಮಾದಲ್ಲಿ ಒಂದು ಕ್ಷೇತ್ರದ ಹೆಸರು ಸರ್. ಇದು ಯಾಕಂದ್ರೆ ಒಂದು 2 years ಬ್ಯಾಕ್ ನಾವು ಸ್ಕ್ರಿಪ್ಟ್ ಮಾಡಿದ್ವಿ ಸರ್. ಸ್ಕ್ರಿಪ್ಟ್ ಮಾಡಿದ್ಮೇಲೆ ಇವರು ಯಾರಾದ್ರೂ ಹುಡುಕ್ತಾ ಇರುವಾಗ ನಾವು ಫ್ರೆಂಡ್ ಅವರ ರಘು ಅಂತ ಸಿಕ್ಕಿದ. ಸೊ ಅದೇ ಸ್ಟಾರ್ಟ್ ಆಗಿದೆ ಸರ್. ಸೊ ಒಂದು 65 ದಿನ ಶೂಟ್ ಮಾಡಿದ್ವಿ ಸರ್. ಹೊಸಕೋಟೆ ಹತ್ರ ಅಕ್ಕಪಕ್ಕ ಹಳ್ಳಿಯಲ್ಲಿ ಶೂಟ್ ಮಾಡಿದ್ವಿ ಸರ್. ಆಮೇಲೆ ನಮ್ಮ ಟೆಕ್ನಿಷಿಯನ್ DOP ಸರ್ ಅರುಣ ಸರ್ ಅವರು ಸಖತ್ತಾಗಿ ವರ್ಕ್ ಮಾಡಿದ್ದಾರೆ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ಎಡಿಟರ್ ಸರ್ ಗಣೇಶ್ ಸರ್ ಅಂತ ಅವರು ಬಂದಿಲ್ಲ, ಅವರು ಸಖತ್ತಾಗಿ ಮಾಡಿದ್ದಾರೆ. ಆಮೇಲೆ ನಮ್ಮ ಸಾಂಗ್ಗಳು ಸರ್ ಕಿರಣ್ ರಾಜ್ ಸರ್ ಆಗಲಿ, ನಾಗೇಂದ್ರ ಪ್ರಸಾದ್ ಸರ್ ಆಗಲಿ, ಆಮೇಲೆ ಭಜನೆ ಚೇತನ್ ಸರ್ ಬರ್ತಿದ್ದಾರೆ ಸರ್. ಸೊ ಎಲ್ಲ ಸಖತ್ತಾಗಿದೆ ಸರ್. ಇನ್ನೊಂದು ಎಲ್ಲ ಆರ್ಟಿಸ್ಟು ಸಖತ್ತಾಗಿ ಮಾಡಿದ್ದಾರೆ ಸರ್. ಸರ್ ನಾನು ಒಂದು 9 years ಇಂದ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಅಸಿಸ್ಟೆಂಟ್ ಅಸೋಸಿಯೇಟ್ ವರ್ಕ್ ಮಾಡಿದ್ದೆ. ಆಮೇಲೆ ಶಾರ್ಟ್ ಏನು ಸರ್ ಲಾಸ್ಟ್ ಒಂದು ಕಿಲೋಮೀಟರ್ ವರ್ಕ್ ಮಾಡಿದ್ದೆ ಸರ್. ಒಬ್ಬರದ್ದು ವರ್ಕ್ ಮಾಡಿದ್ದೆ ಸರ್. ಆಮೇಲೆ ಶಾರ್ಟ್ ಮೂವೀಸು, ಆಮೇಲೆ ಡಾಕ್ಯುಮೆಂಟ್ರಿ ಡೈರೆಕ್ಷನ್ ಮಾಡಿದ್ದೆ ಸರ್. ಸರ್ ದೇವಿ ಕಥೆ ಅಂತಲ್ಲ ಸರ್, ಪೊಲಿಟಿಕಲ್ ಡ್ರಾಮಾ. ದೇವಿದು ಅಂಶ ಬರುತ್ತೆ, ಸೈನ್ಸು ಬರುತ್ತೆ ಸರ್, ಸೋಷಲ್ ಪ್ರತಿಯೊಂದು ಬರುತ್ತೆ ಇದರಲ್ಲಿ.
ಸರ್ ದ್ರೋಣ ನಾವು ಒಂದು ಕ್ಷೇತ್ರದ ಹೆಸರು ಸರ್, ಅದು ಒಂದು ಪವರ್ ಆದ ಒಂದು ಇದು ಬೇಕಿತ್ತು ಸರ್ ನಮಗೆ. ಹೌದು ಸರ್, ಊರ ಹೆಸರು ಸರ್. ಇಲ್ಲ, ಕಾಲ್ಪನಿಕ ಸರ್, ಫುಲ್ ಎಲ್ಲ ಕಾಲ್ಪನಿಕ. ಟೀಚರ್ ಇಷ್ಟ ಆಯ್ತು ಸರ್? ಥ್ಯಾಂಕ್ ಯು ಸರ್. ಇವತ್ತಿಂದ ನಿಮ್ಗೊಂದು ಟೈಟಲ್ ಸರ್, ನಮ್ಮ ಎಲ್ಲ ಮಾಧ್ಯಮದವ್ರ ಪರವಾಗಿ ಸಖತ್ ಸತೀಶ್ ಕುಮಾರ್. ಸಖತ್ ಸತೀಶ್ ಕುಮಾರ್ ಸರ್. ಒಂದು ಸಿನಿಮಾ ಟೀಮ್ ಸ್ಟ್ರಾಂಗ್ ಆಗಿದ್ರೆ ಖಂಡಿತವಾಗ್ಲೂ ಕಾಂಟೆಂಟ್ ಸ್ಟ್ರಾಂಗ್ ಆಗಿರುತ್ತೆ. ಸೊ ನಿಮ್ಮ ಬೆನ್ನ ಹಿಂದೆ ನಿಂತಿರುವಂತ ನಿಮ್ಮ ಟೀಮ್ ನೀವೇ ವೇದಿಕೆಗೆ ಕರಿಬಹುದಾ? ಮ್ಯೂಸಿಕ್ ಡೈರೆಕ್ಟರ್ ಗಗನ್ ಸರ್ ಬನ್ನಿ ಸರ್, ಅರುಣ್ ಸರ್ ಬನ್ನಿ ಸರ್, ನಮ್ಮ ಟೀಮ್ ಎಲ್ಲ ಬನ್ನಿ, ಡೈರೆಕ್ಷನ್ ಟೀಮು, ಡಿಒಪಿ ಟೀಮು ಸರ್, ಟಿನಾ ಸರ್ ಬನ್ನಿ. ಇಷ್ಟು ಸಾಫ್ಟ್ ಆಗಿ ಮಾತಾಡೋ ಡೈರೆಕ್ಟರ್ನ ಫಸ್ಟ್ ಟೈಮ್ ನೋಡ್ತಿರೋದು ಅನ್ಸುತ್ತೆ ಸರ್ ನಾನು. ಏನ್ ಸರ್? ಇಲ್ಲ, ಡಿಫ್ರೆನ್ಸ್ ಸರ್. ಆಲ್ಮೋಸ್ಟ್ 1 ಟೇಕ್ 2 ಟೇಕ್ ಮುಗಿಸಿದ್ದಾರೆ. ಯಾರು ನಂಬರ್ ಆಫ್ ಟೇಕ್ಸ್ ಜಾಸ್ತಿ ಕಾಣಿಲ್ಲ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಟಿ ನಾಗರಾಜೇಂದ್ರ, ಸಿನಿಮಾ ಸಾಹಿತಿ. ಈ ಚಿತ್ರದಲ್ಲಿ ಒಂದು ಹಾಡು ಬರೆದಿದ್ದೀನಿ. ಸಿನಿಮಾ ಬಂದ್ಬಿಟ್ಟು ರೋಣ, ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ತಂದೆ ಮಗನ ಘಟನೆ. ತಂದೆ ಊರಿಗೆ ಕಷ್ಟಪಡ್ತಾರೆ, ಜೊತೆಗೆ ಮಗ ಅವ್ರಿಗೇನು ಬೆನ್ನೆಲುಬಾಗಿ ನಿಂತಿರ್ತಾರೆ. ಅವರಿಬ್ಬರು ಸಂಬಂಧ ಇರೋದನ್ನ, ಒಂದು ಘಟನೆನ, ಜೊತೆಗೆ ಅವ್ರ ಎಮೋಷನ್ ಬಾಂಡಿಂಗ್ ಎಲ್ಲ ಇದೆ. ಒಂದು ಸಿನಿಮಾದಲ್ಲಿ ಕೆಲವೊಂದು ಆಲ್ಮೋಸ್ಟ್ ತಿರುವುಗಳಿದೆ. ಸೀಕ್ರೆಟ್ ಸಿನಿಮಾ ಅಂತ ಹೇಳ್ಬೋದು. ಕೆಲವು ನಿರ್ದೇಶಕರು ವಿಷಯಗಳನ್ನ ಹೇಳೋದಕ್ಕಿಂತ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಕೆಲವು ಜನ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಬಟ್ ವಿಷಯ ಹೇಳಲ್ಲ. ಡೈರೆಕ್ಟರ್ ತುಂಬಾ ವರ್ಕ್ ಚೆನ್ನಾಗಿ ಮಾಡಿದ್ದಾರೆ, ಸ್ಕ್ರಿಪ್ಟ್ ವರ್ಕು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಟೆಕ್ನಿಷಿಯನ್ಸ್ ಎಲ್ಲರೂ ಒಂದು ಒಳ್ಳೆ ವರ್ಕ್ ಮಾಡಿದ್ದಾರೆ. ಅಂಡ್ ಈ ಮುಂಚೆ ಸರ್ಗೆ, ಶರತ್ ಸರ್ಗೆ ಬಜಾರ್ ಸಿನಿಮಾದಲ್ಲಿ ಸಾಂಗ್ ಬರ್ತಿದ್ದೆ, ಒಂದೂರಲ್ಲಿ ಒಬ್ಬ ಯಜಮಾನ. ಅಂಡ್ ಹಾಗೆ ಇಲ್ಲಿ ಒಂದು ತಂದೆ ಮಗನ ಸಂಬಂಧ ಕುರಿತು ಒಂದು ಸಾಂಗ್ ಬರ್ತಿದ್ವಿ. ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಗಗನ್ ಬದೇಗಿರಿ ಅಂತ. ಫಸ್ಟ್ಲಿ ಥ್ಯಾಂಕ್ ಯು Raghu ಅವರೇ and Satish to bring me on this project. It's a wonderful subject. ನಾವು ಬಹಳ ಕಷ್ಟಪಟ್ಟು ಮ್ಯೂಸಿಕ್ ಆಮೇಲೆ ಸಂಗೀತ ಮಾಡಿದ್ದೀವಿ ಫಾರ್ ದ ಫಿಲ್ಮ್, and I hope you all will love it. Thank you so much. Dear Adi blessings. Thank you. I think almost 4 songs ಇದೆ ನಮ್ಮ ಸಿನಿಮಾದಲ್ಲಿ. Yes. I think ನಾವು ಒಂದು ಹಾಡು ಕುನಾಲ್ ಗಂಜಾವಲಿಂದ ಹಾಡಿಸಿದ್ದೀವಿ. ದೆನ್ ಕೈಲಾಶ್ ಖೇರ್ ಅವರು ಒಂದು ಹಾಡು ಹಾಡಿದ್ದಾರೆ. ಆಂಥೋನಿ ದಾಸನ್ ಅವರು ಆ್ಯಂಡ್ ಸಿದ್ಧಾರ್ಥ್ ಬೆಲ್ಲಮನೆ ಇನ್ನೊಂದು ಸಾಂಗ್ ಹಾಡಿದ್ದಾರೆ ಸರ್. ದೇವಿ ಮೇಲೆ ಒಂದು ಹಾಡಿದೆ ಸರ್. ಎಸ್ ಎಸ್, ಅವರು ಕೈಲಾಶ್ ಖೇರ್ ಅವರು ಹಾಡಿದ್ದಾರೆ ಸರ್. ಎಸ್. ಇಲ್ಲ, ನನಗೆ ಬಂದಿರೋದು ಯಾಕಂದ್ರೆ ಸೆಂಟಿಮೆಂಟ್ ಅಂದ್ಬಿಟ್ಟು ಫಿಕ್ಸ್ ಆಗ್ಬಿಟ್ಟು ಸರ್ ಜನ ಕೆಲವರು. ಹಾಗಾಗಿ ಇದರಲ್ಲಿ ಬಂದ್ಬಿಟ್ಟು ಒಂದು ತಂದೆ ಮಗನ ಸಂಬಂಧ, ಜೊತೆಗೆ ಒಂದು ಸಿಚುವೇಶನ್ ಹೇಳಂಗಿಲ್ಲ. ಯಾಕಂದ್ರೆ ಮೇನ್ ಥೀಮೇ ಅದು. ಆಕ್ಚುಲಿ ಆ ಸಿನಿಮಾದಲ್ಲಿ ಖಂಡಿತ ತಮ್ಗೆ ಇಷ್ಟ ಆಗುತ್ತೆ. ಒಂದು ಊರಿನ ಜನ ತಂದೆ ಬಗ್ಗೆ ಏನ್ ಗೌರವ ಇಟ್ಕೊಂಡಿರ್ತಾರೆ, ಅವ್ರ ಬಾಂಡಿಂಗ್ ಏನನ್ನ ಹೇಳುವಂತ ಒಂದು ಹಾಡು ಸರ್. ಗೊತ್ತಿಲ್ಲ ಸರ್. ದೇವಿ ಸರ್ ನಾಗೇಂದ್ರ ಪ್ರಸಾದ್ ಸರ್ ಮಾಡಿದ್ದಾರೆ ಸರ್. ತಂಡದ ಪರಿಚಯ ಮಾಡ್ಕೊಡಿ ಸರ್, ಯಾರು ಏನೇ ಕೆಲಸ ಮಾಡಿದ್ದಾರೆ ಸರ್. ಇವರು ಆದಿ ಸರ್ ಅಂತ ಹೇಳಿ ನಮ್ಮ ಡೈಲಾಗ್ ಮತ್ತೆ ಸ್ಕ್ರೀನ್ ಪ್ಲೇ ಬರ್ತಿದ್ದಾರೆ ಸರ್. ಆದಿ ಮೂರ್ತಿ ಅಂತ ಹೇಳಿ. ಆದೀಶ್ವರ್ ಸರ್, 1-2 ಮಾತುಗಳನ್ನ ಆಡ್ಬೇಕು ಪ್ಲೀಸ್. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಸ್ಪೆಷಲಾಗಿ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಫಸ್ಟು ರಮೇಶ್ ಅವರು ಗೈರಾಜರಾಗಿದ್ದಾರೆ ಅಂತ ಅನಿಸ್ತದೆ. ಕತೆ ಲೈನನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಸೊ ಫಸ್ಟು ಈ ಕತೆ ಲೈನ್ ನನ್ನ ಹತ್ರ ಬಂದಾಗ ನನಗೆ ಅದು ಚಾಲೆಂಜ್ ಆಗಿ ಅನಿಸ್ತದೆ. ಯಾಕಂದರೆ ಅದ್ಭುತವಾಗ್ತಕ್ಕಂಥ ಲೈನ್ ಅದು. ಬಹುಶಃ ನಾವೇನು ಪೊಲಿಟಿಕಲ್ ಮೊರಾಲಿಟೀಸ್, ಸೋಷಿಯಲ್ ಮೊರಾಲಿಟೀಸ್, ಎಕನಾಮಿಕ್ ಮೊರಾಲಿಟೀಸ್ ಅಂತ ಏನಿದೆ ನಮ್ಮ ಜೀವನ, ಪಬ್ಲಿಕ್ ಅನ್ನೋ ಜೀವನದಲ್ಲಿ ಏನೇನು ಬರುತ್ತೆ, ಸೊ ಆ ಇದರಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಲೈನು. ಸೊ ನನ್ನ ಕೈಗೆ ಬಂದಾಗ ಅದು ತುಂಬ ಅದ್ಭುತ ಅಂತ ಅನಿಸ್ತು, ನನಗೆ ತುಂಬ ಚಾಲೆಂಜ್ ಆಗಿ ಅನಿಸ್ತು. ಸೊ ಅದಕ್ಕೆ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಅವರೆಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಆ ಸಪೋರ್ಟ್ ಇದರಿಂದಾಗಿ ಅದ್ಭುತವಾಗತಕ್ಕಂಥ ಡೈಲಾಗುಗಳು, ಸ್ಕ್ರೀನ್ ಪ್ಲೇ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ಅದೇ ಸಂದರ್ಭದಲ್ಲಿ ಆ ಕಲಾವಿದರು ದೊಡ್ಡದಾದ ಲೋಹಿತಾ ಸರ್ ಅವರು ಮತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಮೆಚ್ಚುಗೆ ಪಟ್ಟು ಅದಕ್ಕೆ ತಕ್ಕಂಥವ್ರು ನಟನೆ ಮಾಡಿ ಅದನ್ನು ಒಂದು ರೇಂಜಿಗೆ ತಗೊಂಡೋಗಿದ್ದಾರೆ.
ಇದು ಒಂದು ಒಳ್ಳೆಯ ಚಿತ್ರ ಆಗಿ ಗೆಲ್ಲುತ್ತೆ ಅನ್ನೋ ಒಂದು ವಿಶ್ವಾಸ ನಮಗಿದೆ.